ಓ ಸೋದರರೇ, ಓ ಸೋದರಿಯರೇ, ಪ್ರಬುದ್ಧರಾಗುವ ಜೊತೆಗೆ ಪ್ರಬುದ್ಧ ಭಾರತದೆಡೆಗೆ ಸರ್ವ ಜನರ ಏಳಿಗೆಗೆ ಕೈ ಬೀಸಿ ಕರೆಯುವ ಗಳಿಗೆ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ. ಓ ಸೋದರರೇ, ಓ ಸೋದರಿಯರೇ. ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತು ಹಾಸನ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸಾಹಿತ್ಯ ಪರಿಷತ್ ಇವರ ಒಂದು ಸಹಯೋಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಅದರ ಪ್ರಯುಕ್ತವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ನಡೆಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಕೆ.ಸಿ. ಸೋಮಲತಾ ಅವರೇ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿಮ್ಮನ್ನ ಬಹಳ ಆಪ್ತವಾಗಿ ಮಂದಾಳದಿಂದ ನಿಮ್ಮ ಜೊತೆ ಮಾತನಾಡಿದಂತಹ ನಿಮ್ಮ ಹಾಸನ ತಾಲೂಕಿನ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಮನುಕುಮಾರ್ ಗೌಡ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತಹ ಹಿರಿಯ ಕವಿಗಳಾದಂತಹ ಕೆ.ಬಿ. ಗುರುಮೂರ್ತಿ ಸರ್ ಅವರೇ, ಕೃಷ್ಣದಾಸರು ಬಂದಿದ್ದಲ್ವಾ, ಮತ್ತು ಈರೇಶ್ ಹಿರೇಹಳ್ಳಿ ಸರ್ ಅವರೇ ಮತ್ತು ಐಚನಹಳ್ಳಿ ಕೃಷ್ಣಪ್ಪನವರೇ. ಐಚನಹಳ್ಳಿ ಕೃಷ್ಣಪ್ಪ ಬಂದ ನೀವೇನಾ? ಶ್ರೀ ದ್ಯಾವಯ್ಯನವರೇ, ನಿಮ್ಮ ನಿಲಯ ಪಾಲಕರು ಮತ್ತು ವೀರೇಂದ್ರ ಸಹ ಕಾರ್ಯದರ್ಶಿಗಳು, ಶ್ರೀಮತಿ ಶಾಂತಮ್ಮ ಮತ್ತು ನಿರೂಪಣೆ ಮಾಡಿದಂತ ಮಧು ಕೆ. ದೇವರಾಜ್ ಅವರೇ, ಸ್ವಾಗತ ಮಾಡಿದಂತ ಕೃಷ್ಣಯ್ಯ ಅವರೇ, ಒಂದರ ಬುದ್ಧಗೀತೆಯನ್ನ ಚೆನ್ನಾಗಿ ಹಾಡಿದಂತ ಶ್ರೀ ದೇವರಾಜ್ ಹಾನಗಲ್ ಅವರೇ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ವಿದ್ಯಾರ್ಥಿಗಳೇ, ಬಂಧುಗಳು, ಇನ್ಯಾರ ಹೆಸರು ಇಲ್ಲದೇ ಅದ್ರ ಆಚೆಗೆ ಗೊತ್ತಿಲ್ಲ. ಈಗ ನಿಮಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತವಾಗಿ ಅಂತ ಹೇಳಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ನೀವು ಆಲ್ರೆಡಿ ಸಾಕಷ್ಟು ಭಾಷಣಗಳನ್ನ ಕೇಳಿರ್ತೀರಾ ಅಲ್ವಾ? ಕೇಳಿರ್ತೀರಾ, ಯೂಟ್ಯೂಬ್ ನಲ್ಲೂ ನೋಡಿರ್ತೀರಾ, ತುಂಬಾ ಜನ ಮಾತಾಡ್ತಾರೆ, ಹಿಂಗೆಲ್ಲ ಇದೆ. ಹಾಗಾಗಿ ಮಾಹಿತಿ ನಿಮಗೆ ಗೊತ್ತಿದೆ. ಸೊ ನೀವು ಏನನ್ನ ತಗೋಬಹುದು ಬುದ್ಧರಿಂದ, ಬಸವಣ್ಣವರಿಂದ, ಅಂಬೇಡ್ಕರ್ ಅವರಿಂದ ಏನನ್ನ ತಗೋಬಹುದು ಅನ್ನೋದಷ್ಟೇ ನಾನು ಹೇಳ್ತಾ, ನೀವು ಯಾವ ರೀತಿ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಮೊದಲೇ ನಿಮ್ಗೆ ಒಂದಷ್ಟು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ ನೋಡೋಣ? ಹೇಳ್ತೀರಾ? ಓಕೆ. ಸ್ಟೂಡೆಂಟ್ಸ್ ಮಾತ್ರ ಹೇಳ್ಬೇಕು, ಸ್ಟೂಡೆಂಟ್ಸ್ ಅಲ್ಲದವ್ರು ಯಾರು ಹೇಳ್ಬಾರ್ದು. ಗೌತಮ ಬುದ್ಧರ ಒಂದು ಕಾಲ ಯಾವುದು ಹೇಳಿ ನೋಡೋಣ ಎಕ್ಸಾಕ್ಟ್ ಆಗಿ. ಹೇಳ್ತಿರತಕ್ಕಂತ ಕರೆಕ್ಟ್ ಆಗಿ ಹೇಳ್ತೀನಿ ತಮ್ಮ ಸಬಾಸ್. 6ನೇ ಶತಮಾನ ಅಂತ ಜನರಿಗೆ ಹೇಳ್ಬೋದು ನೀವು, ಹಂಗೆ ಎಕ್ಸಾಕ್ಟ್ ಡೇಟ್ ಹೇಳಕ್ ಕಷ್ಟ ಆಗುತ್ತೆ ಅನ್ನೋದಾದ್ರೆ 6ನೇ ಶತಮಾನ ಅಂತ ಹೇಳ್ಬೋದು. ಓಕೆ, ಆಯ್ತು. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ಆಯ್ತಾ? ಗೌತಮ ಬುದ್ಧರಿಗೆ ಎನ್ಲೈಟನ್ ಆದಂತ ಜ್ಞಾನೋದಯವಾದಂತ ಪ್ಲೇಸ್ ಯಾವುದು? ಯಾವುದು? ಲುಂಬಿನಿವನ, ಬುದ್ಧ ಗಯಾ. ಗಯಾ ಯಾವ ರಾಜ್ಯದಲ್ಲಿ ಇದೆ? ಬಿಹಾರದಲ್ಲಿ. ಓಕೆ ಓಕೆ, ಗುಡ್. ಆಯ್ತು ಆಯ್ತು. ನೆಕ್ಸ್ಟ್ ಸಿಂಪಲ್ ಆಗಿ ಸುಮ್ಮನೆ ನಿಮ್ಮ ಚೆಕ್ ಮಾಡಕ್ಕೋಸ್ಕರ, ನೀವು ಎಷ್ಟು ಅಲರ್ಟ್ ಆಗಿದ್ದೀರಾ ಅಂತ ಹೇಳೋಕ್ಕೋಸ್ಕರ ಚೆಕ್ ಮಾಡಕ್ಕೆ. ಬಸವಣ್ಣನವರ ಕಾಲಘಟ್ಟ ಯಾವುದು ಹೇಳ್ತೀರಾ ನೋಡೋಣ? 12ನೇ ಶತಮಾನ. ಎಲ್ರಿಗೂ ಗೊತ್ತಲ್ವಾ? ಎಲ್ರಿಗೂ ಗೊತ್ತು. ಓಕೆ. ಬಸವಣ್ಣನವರು ಪ್ರತಿಪಾದಿಸಿದಂತ ಸಿದ್ಧಾಂತ ಯಾವುದು ಅಂತ ಹೇಳ್ತೀರಾ ನೋಡೋಣ?
ಶಕ್ತಿ ವಿಶಿಷ್ಟ ಅದ್ವೈತ. ಹಂಗಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಕೇಳಿದ್ರೆ ಬೇಡ, ಟೈಮ್ ಆಗುತ್ತೆ. ಬೇಡ. ಓಕೆ, ಈ ದ್ವೈತ ಅದ್ವೈತ ಅದೆಲ್ಲ ಓದ್ಕೊಂಡಿದ್ದೀರಾ, ಗೊತ್ತಾಗಲ್ಲ ನೀನಂದ್ರೆ. ಓಕೆ, ಆಯ್ತು. ನೆಕ್ಸ್ಟ್ ಕ್ವಶನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ತುಂಬಾ ಪುಸ್ತಕಗಳಿದ್ದಾವೆ. ಒಂದು 4 ಪುಸ್ತಕಗಳನ್ನ ಟಕ್ಕಂತ ಹೇಳಿ ನೋಡೋಣ. What Congress and Gandhi have done to the untouchables? Okay, wonderful. Next. Waiting for visa. Next. Buddha and his Dhamma. ಪರವಾಗಿಲ್ವೇ? ಬುದ್ಧಿವಂತರಿದ್ದೀರಿ. ನೆಕ್ಸ್ಟ್. Who are the Shudras and how they become fourth Varna? Okay, next. ಆಯ್ತು, 4 ಪುಸ್ತಕ ಆಯ್ತಾ? ಆಯ್ತು. ದಿ ಪ್ರಾಬ್ಲಮ್ ಆಫ್ ರೂಪಿ, ಅನಿಹಿಲೇಷನ್ ಆಫ್ ಕಾಸ್ಟ್, ಪಾರ್ಟಿಷನ್ ಆಫ್ ಇಂಡಿಯಾ ಅಥವಾ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತಾನು ಕರೀತಾರೆ ಅದಕ್ಕೆ. ಅಥವಾ ರೆವಲ್ಯೂಷನ್, ಕೌಂಟರ್ ರೆವಲ್ಯೂಷನ್, ಗಾಂಧಿ, ರಾನಡೆ, ಜಿನ್ನಾ, ಇದೆಲ್ಲ ಅವರು ಬರೆದಿರೋ ತುಂಬಾ ಫೇಮಸ್ ಪುಸ್ತಕಗಳು. ನಾವು ಬಾಬಾ ಸಾಹೇಬರು ಯಾವ್ದಾದ್ರು 2 ಪುಸ್ತಕ ನಾನು ಓದಿದ್ದೀನಿ, ರೇಷನ್ ಇದ್ರೆ ಕೈ ಎತ್ತಿ ನೋಡೋಣ. ಓದಿದ್ದೀನಿ ಅವ್ರದ್ದು ಒರಿಜಿನಲ್ ಸ್ವಂತ ಓದಿರೋದು, ಓದಿದ್ದೀನಿ ರೇಷನ್ ಇದ್ರೆ ಕೈ ಇಲ್ಲ. ಒಬ್ರು ಓದಿಲ್ಲ ಅಲ್ವಾ? ಓದಿಲ್ಲ. ನೀನು ಓದಿದ್ದೀನಿಯಾ? ಇಲ್ಲ, ಅವನಿಗೆ ಮೀಟರ್ ಸಾಕಾಗ್ತಾ ಇಲ್ಲ, ನಾನು ಓದಿದ್ದೀನಿ ಅಂತ ಹೇಳೋದು. ಆಯ್ತು, ಓಕೆ, ಸರಿ. ಈಗ ನಿಮ್ಗೆ ಒಂದು ಸುಮ್ಮನೆ ಜನರಲ್ ಕ್ವಶನ್ ಕೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏತಕ್ಕಾಗಿ ಹೋರಾಡಿದರು ಅಂತ ಹೇಳ್ಬೋದಾ? ನೋಡೋಣ, ಒಂದು ಆನ್ಸರ್ ಹೇಳ್ಬೋದಾ? ಓಕೆ, ಆಯ್ತು. ಗಾಂಧೀಜಿಯವರು ಏನಕ್ಕೋಸ್ಕರ ಹೋರಾಟ ಮಾಡಿದ್ರು? ಒಂದು ಉತ್ತರ ಬಂತ ಎಲ್ಲರ ಬಾಯಲ್ಲಿ ಒಂದು ಉತ್ತರ ಬಂತ? ಹಂಗೆ ಹೇಳಿ ನೋಡೋಣ. ಅಂಬೇಡ್ಕರ್ ಸಾಹೇಬರು ಈಗ ಅದಕ್ಕೋಸ್ಕರ ಹೋರಾಟ ಮಾಡಿದ್ರು. ನಿಮ್ಗೆ ಹೇಳಕ್ ಕಷ್ಟ ಆಗುತ್ತೆ, ಆಮೇಲೆ ಒಂದು ಹೇಳಿದ್ರೆ ನೀವು ಸಮಾಧಾನ ಆಗಲ್ಲ. ಅಯ್ಯೋ, ಇನ್ಯಾವುದೋ ಬಿಟ್ಬಿಟ್ನೇನೋ ಅಂತ ಅನ್ಸೋ ಹಂಗಿದೆ ಅದು ಪ್ರಶ್ನೆ. ಕರೆಕ್ಟಾ? ಅದು ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ, ದೇಶದಾದ್ಯಂತ ಇರುವಂತ ಒಂದು ದೊಡ್ಡ ಸಮಸ್ಯೆ. ಅದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆಗ ನಾವೇನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅವ್ರು ಏನಕ್ಕೆ ಹೋರಾಟ ಮಾಡಿದ್ರು ಅಂತ ನಮ್ಗೆ ಗೊತ್ತಿದ್ರೆ ಆಗ ನಾವು ಏನ್ ಮಾಡ್ಬೋದು, ಆ ಗ್ಯಾಪ್ ಹೆಂಗ್ ಫಿಲ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಕ್ಲಿಯರ್ ಆಗಿ ಇರಬೇಕು. ಆದ್ರೆ ಅವರ ಅನುಯಾಯಿಗಳಿಗೆ ಯಾರಿಗೂ ಅದ್ರ ಬಗ್ಗೆ ಅರಿವಿರಲ್ಲ, ಕ್ಲಾರಿಟಿ ಇರಲ್ಲ. ಇದು ವಿಚಿತ್ರ ಅಂದ್ರೆ ವಿಚಿತ್ರ. ಪೂಜೆ ಮಾತ್ರ ಮಾಡ್ತಾರೆ, ಡೆಲ್ಲಿಯಿಂದ ಕಾಶ್ಮೀರದ ಕನ್ಯಾಕುಮಾರಿ ಪೂಜೆ ಪುರಸ್ಕಾರ ಅಂತ ಮಾಡ್ತಾರೆ. ಅದ್ರ ಕ್ಲಾರಿಟಿ ಇದೆಯಾ ಅಂದ್ರೆ ಗೊತ್ತಿರಲ್ಲ. ಅದಕ್ಕೆ ಜಸ್ಟ್ ನಿಮ್ಗೆ ಅರ್ಥ ಮಾಡ್ಸಕ್ ಹೇಳ್ತೀನಿ. ನಿಮಗೆ ಗೊತ್ತಿರ್ಬೇಕು, ಇದು ಕ್ಲಿಯರ್ ಗೊತ್ತಿರ್ಬೇಕು. ಅವರು ಸ್ಟ್ರಗಲ್ ಮಾಡುವಾಗ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ಗೊತ್ತಾ? ಸ್ವಾತಂತ್ರ್ಯ ಹೋರಾಟ ನಡೀತಿತ್ತು ಗೊತ್ತಾ? ಯಾರಾದ್ರೂ ನಾಯಕರು ಯಾರು? ಸ್ವಾತಂತ್ರ್ಯ ಹೋರಾಟದ ನಾಯಕರು ಯಾರ್ಯಾರು? ಗಾಂಧಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು, ತಿಲಕ್, ಮಾಳವೀಯ, ರಾಜಗೋಪಾಲಾಚಾರಿ ಅಲ್ವಾ? ಅದ್ರ ಲೀಡರ್ಸ್ ಅಂದ್ರೆ ಆ ಚಳುವಳಿ ನೇತೃತ್ವ ವಹಿಸಿದ್ದಂಥವ್ರು. ಕರೆಕ್ಟಾ? ಅವರು ಬ್ರಿಟಿಷರಿಂದ ನಾವು ಪವರ್ನ ತಗೋಬೇಕು. ಬ್ರಿಟಿಷ್ ಆಳ್ವಿಕೆ ಮಾಡ್ತಾ ಇದ್ದಾರೆ ನಮ್ಮ ದೇಶನ, ಅವ್ರನ್ನ ಓಡಿಸ್ಬಿಡ್ಬೇಕು ಅಂತ. ಅವರಿಂದ ನಾವು ಪವರ್ನ ತಗೋಬೇಕು ಅನ್ನೋದವರ ಒಂದು ಹೋರಾಟ. ನಿಜ ತಾನೇ? ಅದೇ ಸ್ವಾತಂತ್ರ್ಯ ಹೋರಾಟ. ಬಟ್ ಅಂಬೇಡ್ಕರ್ ಸಾಹೇಬರ ಪ್ರಶ್ನೆ ಏನಂದ್ರೆ, ನೆಹರು, ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಮದನ್ ಮೋಹನ್ ಮಾಳವೀಯ, ರಾಜಗೋಪಾಲಾಚಾರಿ ಇವರೆಲ್ಲರೂ ಸಹಿತವಾಗಿ ಬ್ರಾಹ್ಮಣರ ಮನೆಯಿಂದ ಅಥವಾ ಕ್ಷತ್ರಿಯರ ಮನೆಯಿಂದ ಅಥವಾ ವೈಶ್ಯರ ಮನೆಯಿಂದ ಬಂದವರು, ರಿಚ್ ಫ್ಯಾಮಿಲಿಯಿಂದ ಬಂದವರು ಮತ್ತು ಎಲೈಟ್ ಕ್ಲಾಸ್ ಅಂತ ನೀವೇನು ಕರಿತೀರ
ಅವ್ರ ಮನೆಯಿಂದ ಬಂದವರು. ಕೇಳಿ ಲಾಜಿಕ್ ಥಿಂಕಿಂಗ್ ಹೆಂಗಿದೆ, ಬಾಬಾ ಸಾಹೇಬ್ರ ಥಿಂಕಿಂಗ್ ಹೆಂಗಿದೆ ಅಂತ. ಬ್ರಿಟಿಷ್ ಬರಕ್ ಮೊದಲೇ ನಮ್ಮ ದೇಶದ ಸಾವಿರಾರು ವರ್ಷ ರೂಲ್ ಮಾಡಿದವ್ರು ಯಾರು, ಆಳ್ವಿಕೆ ಮಾಡಿದವ್ರು ಯಾರು? ಇದೇ ಬ್ರಾಹ್ಮಣರ, ಇದೇ ಕ್ಷತ್ರಿಯರ, ಇದೇ ವೈಶ್ಯರ ತಾನೆ, ಇವರೇ ರೂಲ್ ಮಾಡಿದವರು. ಮತ್ತೆ ಬ್ರಿಟಿಷ್ ಹೋದ್ಮೇಲೆ ಪುನಃ ಅವ್ರ ಕೈಗೆ ಅಧಿಕಾರ ಬರುತ್ತೆ ಅಂದ್ರೆ ಅದು ಹೆಂಗ್ ಸ್ವಾತಂತ್ರ್ಯ ಆಗುತ್ತೆ ಅಲ್ವಾ? ಅದೇನ್ ಸ್ವಾತಂತ್ರ್ಯ ಆಗುತ್ತೆ? ಡೆಮೋಕ್ರಸಿ ಹೆಂಗಾಗುತ್ತೆ ಅದು? ಹಳೆ ಕಾಲದಲ್ಲೂ ಅವರೇ ರಾಜರಾಗಿದ್ರು, ಅವರೇ ಪುರೋಹಿತರಾಗಿದ್ರು, ಅವರೇ ವೈದ್ಯರು, ಅವರೇ ಸೇನಾಧಿಪತಿಗಳು, ಎಲ್ಲ ಅವ್ರದೇ ಏನ್ಷಿಯಂಟ್ ಇಂಡಿಯಾದಲ್ಲಿ. ಮತ್ತೆ ಈ ಮಾಡರ್ನ್ ಇಂಡಿಯಾದಲ್ಲೂ ಕೂಡ ಬ್ರಿಟಿಷರು ಬಂದ ಮೇಲೆ ಪುನಃ ಅವ್ರ ಕೈಗೆ ಅಧಿಕಾರ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಆಗಿರಲಾರ್ದು, ಆಗಲ್ಲ. ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂದ್ರೆ ಬ್ರಿಟಿಷ್ ಕೈಯಿಂದ ಪವರ್ ಭಾರತೀಯರಿಗೆ ಹಸ್ತಾಂತರ ಆಗುತ್ತಲ್ಲ, ಆ ಅಧಿಕಾರದಲ್ಲಿ SC ST OBCಗಳು, ಮಹಿಳೆಯರು, ಕಾರ್ಮಿಕರು ಅವ್ರು ಈಕ್ವಲ್ ಶೇರ್ ತಗೋಬೇಕು. ದಟ್ ಈಸ್ ಇಂಡಿಪೆಂಡೆನ್ಸ್ ಅಂತ ಬಾಬಾ ಸಾಹೇಬ್ರ ಆರ್ಗ್ಯುಮೆಂಟ್. ಅರ್ಥ ಆಯ್ತಾ? ಅವ್ರು ಈಕ್ವಲ್ ಶೇರ್ ತಗೊಂಡ್ರೆ ಆಗ ಸ್ವಾತಂತ್ರ್ಯ ಅಂತ ಕರಿಬಹುದು. ಅದನ್ನ ಇಲ್ದೇ ಹೆಂಗ್ ಸ್ವಾತಂತ್ರ್ಯ ಆಗುತ್ತೆ? ಸುಮ್ಮನೆ ಸ್ವಾತಂತ್ರ್ಯದ ಹೆಸರಲ್ಲಿ ಮತ್ತೆ ಅದೇ ಹಳೆ ಜನ ಪವರ್ ಎಂಜಾಯ್ ಮಾಡ್ತಾರೆ ಅಷ್ಟೇ. ನಿಮ್ಗೇನ್ ಸಿಗುತ್ತೆ ಅನ್ನೋದು ಅಂಬೇಡ್ಕರ್ ಸಾಹೇಬ್ರ ಪ್ರಶ್ನೆ ಆಗಿತ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರು ತುಂಬಾ ಎಮೋಷನಲ್ ಆಗಿ ಥಿಂಕ್ ಮಾಡ್ಲಿಲ್ಲ, ಪ್ರಾಕ್ಟಿಕಲ್ ಥಿಂಕ್ ಮಾಡಿದ್ರು. ಬ್ರಿಟಿಷ್ ಭಾರತೀಯರಿಗೆ ಅಧಿಕಾರನ ಹಸ್ತಾಂತರ ಮಾಡುವ ವೇಳೆಗೆ ಯಾಕೆ ಕಟ್ಟುಕಟ್ಟಾಗ್ತಿದೆ? ಬ್ರಿಟಿಷರು ಭಾರತೀಯರಿಗೆ ಅಧಿಕಾರನ ಹಸ್ತಾಂತರ ಮಾಡುವ ವೇಳೆಗೆ ಈ ಭಾರತದ ಎಲ್ಲ ಸೆಕ್ಷನ್ಸ್, ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ಷನ್ಸ್ ಇದ್ದಾರೆ, ಇವರು ಎಂಪವರ್ ಆಗ್ಬೇಕು, ನಾಲೆಡ್ಜಬಲ್ ಆಗ್ಬೇಕು, ಆ ಅಧಿಕಾರನ ಪಡ್ಕೊಳ್ಳೋಕೆ ಇವ್ರಿಗೆ ಸಾಮರ್ಥ್ಯ, ಕೆಪಾಸಿಟಿ ಬರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು ಬಾಬಾ ಸಾಹೇಬ್. ಗೊತ್ತಾಯ್ತಾ? ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಇದು ಇಂಪಾರ್ಟೆಂಟ್. ಇದನ್ನ ಹಿಸ್ಟ್ರಿನಲ್ಲಿ ಕರೆಕ್ಟ್ ಆಗಿ ಜಡ್ಜ್ ಮಾಡಲ್ಲ, ಗುರುತಿಸಲ್ಲ. ಹಿಸ್ಟ್ರಿ ಬರ್ದಿರೋರು ದರ್ಶಿಕಾಮಣಿಗಳು, ಗೊತ್ತಾಯ್ತಲ್ಲ? ಕರೆಕ್ಟ್ ಆಗಿ ಹೇಳ್ಕೊಟ್ರೆ ಮಕ್ಕಳು ಹಂಗೆ ಕಲ್ತ್ಕೊತವೆ ಅಲ್ವಾ? ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು. ಹಂಗೆ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ಆಗಿ ಹೇಳಿದಾರ? ಮಾನವ ಹಕ್ಕುಗಳ ಹೋರಾಟ ಮಾಡಿದ್ರು ಅಂತೀರಾ, ಸಮಾನತೆ ಹೋರಾಟ ಮಾಡಿದ್ರು, ಅವೆಲ್ಲ ಅಬ್ಸ್ಟ್ರಾಕ್ಟ್ ವರ್ಡ್ಸ್. ಅವು ಅಬ್ಸ್ಟ್ರಾಕ್ಟ್ ವರ್ಡ್ಸ್, ಗಾಳಿ ಜೊತೆ ಗುದ್ದಾಡ್ದಂಗೆ. ಬಟ್ ಅಕ್ಯುರೇಟ್ ಆಗಿ ಈ ರೀತಿ ಹೇಳ್ಬೇಕು. ಆಮೇಲೆ ಇದೇ ವಿಚಾರಕ್ಕೆ ಗಾಂಧಿಯವ್ರಿಗಾಗ್ಲಿ, ಅಂಬೇಡ್ಕರ್ ಅವ್ರಿಗಾಗ್ಲಿ, ನೆಹರು ಅವ್ರಿಗಾಗ್ಲಿ ಜಗಳ ನಡೀತಾ ಇರೋದು ಇದೇ ವಿಚಾರಕ್ಕೆ. ಗೊತ್ತಾಯ್ತಲ್ಲ? ಯಾವಾಗ್ಲೂ ಅಷ್ಟೇ ಜನರ ನಡುವೆ ಯಾವಾಗ ಜಗಳ ಆಗುತ್ತೆ ಅಂದ್ರೆ ಊಟದ ವಿಚಾರ ಜಗಳ ಆಗುತ್ತೆ. ಅವ್ನು ಜಾಸ್ತಿ ತಿನ್ಬಿಟ್ಟ ನಂಗೆ ಕಡಿಮೆ ಸಿಕ್ಬಿಡ್ತದೆ ಅಲ್ವಾ? ಅವ್ನು ಜಾಸ್ತಿ ತಗೋತಾ ಇದ್ದ ನಂಗೆ ಕಡಿಮೆ. ಅದು ಊಟಕ್ಕೆ ಹಾಗೆ ಪವರ್ಗೂ ಅಷ್ಟೇ. ಪವರ್ ಸ್ವಾತಂತ್ರ್ಯ ಬಂದ್ರೆ ಮತ್ತೆ ಅವ್ರಿಗೆ ಪವರ್ ಹೋಗುತ್ತಲ್ಲ ಅನ್ನೋ ಆತಂಕ ಅಂಬೇಡ್ಕರ್ ಅವರು. ಇವ್ನು ಪುನಃ ಮತ್ತೆ ಅದ್ರ ಜಾತಿ ತಂದು ಪಾರ್ಕ್ ಹೇಳ್ತಾ ಇದ್ದಾನೆ ಅನ್ನೋ ಕೋಪ ಅವ್ರಿಗೆ. ಅರ್ಥ ಆಯ್ತಾ ನಿಮ್ಗೆ? ಇದೇ ಜಗಳ. ಓಕೆ. ಸೊ ಬಾಬಾ ಸಾಹೇಬರು ಈ ವಿಚಾರದಲ್ಲಿ ಕ್ಲಿಯರ್ ಆಗಿದ್ರು. ಅದಕ್ಕೆ ಅವರು ಕಾಯ ವಾಚ ಮನಸ್ಸ ತೊಡಗಿಸ್ಕೊಂಡು 35-36 ವರ್ಷಗಳ ಕಾಲ ಅವರು ರೆಸ್ಟ್ಲೆಸ್ ವರ್ಕ್ ಮಾಡಿದ್ರು. ರೆಸ್ಟ್ಲೆಸ್ ವರ್ಕ್. ಇವ್ರನ್ನ ಎಜುಕೇಟ್ ಮಾಡಬೇಕು, ಇವ್ರಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಅವರು ಒಂದೆರಡು ಕೆಲಸ ಮಾಡಿಲ್ಲ. ಪತ್ರಿಕೆಗಳು ತಂದ್ರು, ಸಂಘ ಸಂಸ್ಥೆಗಳ ಸ್ಥಾಪನೆ ಮಾಡಿದ್ರು. ನಾವು ಅವ್ರು ಕಲ್ತಿದ್ದ ಎಲ್ಲಾ ವಿದ್ಯೆನೂ ದಾರ ಇರೋದು ಸಮಾಜ. ಮತದಾನ ಹಕ್ಕು ತಗೋ ಬಂದ್ರು. ಹಿಂಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ. ಆದ್ರೆ ಹೇಳಿ, ಸಾವಿರಾರು ವರ್ಷಗಳಿಂದ ಕೆಟ್ಟು ಕೆರೆ ಹಿಡಿದಿರುವಂತ ವ್ಯವಸ್ಥೆ 35 ವರ್ಷದಲ್ಲಿ ಸರಿ ಮಾಡಕ್ ಆಗುತ್ತೆ ಅನ್ಕೊಂಡಿದ್ದೀರಾ? ಅದು ಸುಲಭನಾ? ಹಂಗಾಗಿ ಅಷ್ಟು ಸ್ಪೀಡಾಗಿ ಆಗ್ಲಿಲ್ಲ, ಬದಲಾವಣೆ ಸ್ಪೀಡಾಗಿ ಆಗ್ಲಿಲ್ಲ. ಆ ಗ್ಯಾಪ್ ಹಂಗೆ ಉಳಿದಿದೆ. ಅವ್ರು ಏನ್ ಹೇಳಿದ್ರು? ಸೊ ಬ್ರಿಟಿಷರಿಂದ ಭಾರತೀಯರ ಕೈಗೆ ಅಧಿಕಾರ ಹಸ್ತಾಂತರ ಆಗ್ಬೇಕಲ್ಲ, ಅಧಿಕಾರ ಅಂತ ಹಸ್ತಾಂತರ ಆಗುವಾಗ ಇಲ್ಲಿನ ಹಿಂದುಳಿದ ಜಾತಿಗಳು, SC STಗಳು, ಮಹಿಳೆಯರು, ಕಾರ್ಮಿಕರು, ಇವರು ತಮ್ಮ ಸಂಖ್ಯೆಗೆ ಅನುಗುಣವಾಗಿ ಪಾಲ್ ತಗೋಬೇಕು. ಅದು ನಿಜವಾದ ಡೆಮೋಕ್ರಸಿ, ಅದು ನಿಜವಾದ ಇಂಡಿಪೆಂಡೆನ್ಸ್.
ಹೇಳಿ. ಅವರು ಸ್ಟ್ರಗಲ್ ಮಾಡಿದ 75 ವರ್ಷದ ಹಿಂದೆ, 100 ವರ್ಷದ ಹಿಂದೆ. ಬಟ್ ಈಗ ಆ ಎಲ್ಲ ಫೀಲ್ಡ್ಗಳಿಗೂ ಎಲ್ಲ ಸೆಕ್ಷನ್ಸ್ ಅಲ್ಲೂ ನೀವು ನಿಮ್ಮ ಪಾಲನ್ನ ಸರಿಯಾಗಿ ತಗೊಂಡಿದ್ದೀರಾ? ಹೇಳಿ ನೋಡಿ, ತಗೊಂಡಿದ್ದೀರಾ? ಒಂದು ಉದಾಹರಣೆ ಕೊಡೋಣ. ನ್ಯಾಯಾಂಗ ಅಂದ್ರೆ ಗೊತ್ತಲ್ಲ, ಸುಪ್ರೀಂ ಕೋರ್ಟ್ ರಾಷ್ಟ್ರ ಮಟ್ಟದಲ್ಲಿ, ಹೈಕೋರ್ಟ್ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸೆಷನ್ಸ್ ಕೋರ್ಟ್ಸ್ ಇರ್ತವೆ, ತಾಲೂಕು ಮಟ್ಟದಲ್ಲಿ. ಈ ತರ ಎಲ್ಲ ಕೋರ್ಟ್ ಅಲ್ಲೂ ನೀವು ಜಡ್ಜ್ಗಳು, ಲಾಯರ್ಸ್ ನೀವೆಲ್ಲ ಸಫಿಶಿಯಂಟ್ ಆಗಿ ಇದ್ದೀರಾ? ಅಂಬೇಡ್ಕರ್ ವಾದಿಗಳು ಇದ್ದೀರಾ? ಇಲ್ಲ. 75 ವರ್ಷ ಆದ್ರೂ ನೀವು ತಗೊಳಕ್ಕಾಗಿಲ್ಲ. ಯಾಕೆ? ಯಾರಿಗೆ ಕಂಪ್ಲೇಂಟ್ ಹೇಳೋದು ಇವಾಗ? ಯಾರ ಮೇಲೆ ದೂರ ಆಗ್ತೀರಾ ನೀವು? ಕಂಪ್ಲೇಂಟ್ ಯಾರ ಮೇಲೆ ಕೊಡ್ತೀರಾ? ಹೇಳಿ ನೋಡೋಣ. ಯಾಕೆ ಕಂಪ್ಲೇಂಟ್ ಕೊಡ್ತೀವಿ? ಯಾರ ಮೇಲೆ ಕಂಪ್ಲೇಂಟ್ ಕೊಡಕ್ಕಾಗುತ್ತೆ? ನೀವು IAS ಆಫೀಸರ್ಸ್ ನೀವು ಎದೆ ಹೊಡ್ಕೊಳ್ಳೋಕ್ಕಾಗುತ್ತಾ? ರಿಪೋರ್ಟ್ ನೋಡಿದ್ರೆ ಮೊನ್ನೆ ತನ್ನ ರಿಪೋರ್ಟ್ ಬಂತು. IAS ಆಫೀಸರ್ಸ್ ನೀವು ಶೆಡ್ಯೂಲ್ ಕಾಸ್ಟ್ 15% ಅಲ್ವಾ ಸೆಂಟ್ರಲ್ ಲೆವೆಲ್ ಲೆಕ್ಕದಲ್ಲಿ. ಶೆಡ್ಯೂಲ್ ಟ್ರೈಬ್ 7.5%, 22% ಇಬ್ರು ಇರೋದು. OBCಗಳು ಹೆಚ್ಚು ಕಡಿಮೆ 50% ಇದ್ದಾರೆ. ಒಟ್ಟು IAS ಆಫೀಸರ್ಸ್ ಅಲ್ಲಿ ನಿಮ್ಮ ಪಾಲ ಎಷ್ಟಿರ್ಬೇಕಾಗಿತ್ತು? 15%, 7.5%, ಇಬ್ರು ಸೇರಿದ್ರೆ ಎಷ್ಟಿರ್ಬೇಕಾಗಿತ್ತು? 22% ಇರ್ಬೇಕಾಗಿತ್ತು. ಬರೀ 2.5%, 3% ಇದ್ದಾರೆ IAS ಆಫೀಸರ್ಸ್ 75 ವರ್ಷ ಆದ್ರೂ ಕೂಡ. ಯಾಕೆ ಆಗಲಿಲ್ಲ? ಯಾರಿಗೆ ಕಂಪ್ಲೇಂಟ್ ಹೇಳ್ತೀರಾ? ನೀವ್ ಯಾರು ಕಂಪ್ಲೇಂಟ್ ಹೇಳಕ್ ಆಗಲ್ಲ. ಯಾಕೆಂದ್ರೆ ನಿಮ್ಮ ಹತ್ರ ಆ ಮೀಟರ್ ಇಲ್ಲ. ಅದನ್ನ ನುಗ್ಗಿ ಓದಿ ತಗೊಳ್ಳುವಂತ ದಮ್ಮು, ತಾಕತ್ತು, ಆ ಮೀಟರ್ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಯಾರ ಕಂಪ್ಲೇಂಟ್ ಹೇಳ್ತೀರಾ ನೀವು? ಎಲ್ಲ ಬಂದು ನಿಮ್ಗೆ ಬೆಳ್ಳಿ ತಟ್ಟೆಯಲ್ಲಿ ತಂದು ಕೊಡ್ಬೇಕಾಗಿ ಮನೆಗೆ ಎಲ್ಲರೂ ಬಂದು ಕೊಡ್ತಾರ? ಅದನ್ನ ಆಸ್ಟ್ರೂಟ್ ಅಂತ ತಿಳ್ಕೊಂಡಿದ್ದೀರಾ ಕೊಡಕ್ಕೆ ಪವರ್ನ? ದರ್ಶಿಕಾಮಣಿಗಳು, ಅಂಬೇಡ್ಕರ್ ವಾದಿಗಳು ನಾಚಿಕೆ ಪಡಬೇಕು ವಿಚಾರದಲ್ಲಿ. ಈ ತರ ತಮ್ಮ ಶೇರ್ನ ತಗೊಳ್ಳೋ ವಿಚಾರದಲ್ಲಿ ಇವರು ಫೇಲ್ ಆಗಿದ್ದಾರೆ, ಹಿಂದೆ ಬಿದ್ದಿದ್ದಾರೆ. ಊರ್ಸಿನೇ ಮಾತೆಲ್ಲ ಆಡ್ತಾರೆ, ಬೇಕಾದ್ರೆ ಮಾತಾಡ್ತಾರೆ, ಡೆಲ್ಲಿವರೆಗೂ ಬೇಕಾದ್ರೆ ಮಾತಾಡ್ತಾರೆ, ಜಂಬ ಹೊಡೆಯಕ್ಕೆ ಇರುತ್ತೆ. ತಮ್ಮ ಡ್ಯೂಟಿನ ಪ್ರಾಮಾಣಿಕವಾಗಿ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಇವರು. ಎಲ್ಲನ ಸರ್ಕಾರನೇ ಕೊಡ್ಬೇಕು ಇವ್ರಿಗೆ ಅಲ್ವಾ? ಯಾವ ದೇಶದಲ್ಲಿದೆ ಈ ತರ? ಸಂವಿಧಾನ ಬಂದು 75 ವರ್ಷ ಆಗಿದೆ. ಅಂಬೇಡ್ಕರ್ ಅಂತ ಮಹಾನ್ ಭಾಗ ಹೋರಾಟ ಮಾಡಿ ಎಷ್ಟು ವರ್ಷ ಆಗಿದೆ. ಇನ್ನೂ ಸಹಿತ ಸರ್ಕಾರದ ಅಕ್ಕಿ ಕೊಡಕ್ಕೆ ಇಸ್ಕತ್ತಿರಲ್ಲ ನೀವು. ಸರ್ಕಾರದ ಅಕ್ಕಿ ಕೊಡಿ ಅಂತ ಕಾಯ್ಕೊಂಡು ಕೂತಿರ್ತಿರಲ್ಲ. ಏನ್ ಹೇಳೋದು ಇದಕ್ಕೆ? ಇದೆಂತ ನಾಚಿಕೆ ಕೆಟ್ಟ ಪರಿಸ್ಥಿತಿ ಅಂತ. ಏನ್ ಹೇಳಿ, ಇಂಥ ಒಬ್ಬ ವ್ಯಕ್ತಿ ಇದ್ದು, ಇಂಥ ಸಂವಿಧಾನ ಇದ್ದು, ನೀವೇ ಜಂಬ ಹೊಡಿತೀರಲ್ಲ, ಶ್ರೇಷ್ಠ ಸಂವಿಧಾನ ಹಂಗೆ ಹಿಂಗೆ ಅಂತ ಜಂಬ ಹೊಡಿತೀರಲ್ಲ. ಹಂಗೆಲ್ಲ ಇದ್ದು ನೀವು ಇನ್ನೂ ಯಾಕೆ 75 ವರ್ಷ ಆದ್ರೂ ಯಾಕೆ ಸರ್ಕಾರ ನಿಮ್ಗೆ ಅಕ್ಕಿ ಕೊಡ್ಬೇಕು? ಸರ್ಕಾರ ಯಾಕೆ ನಿಮ್ಗೆ ಎಣ್ಣೆ ಎಲ್ಲ ಯಾಕೆ? ಏನಾಗಿದೆ? ಅಲ್ವಾ? ಸೊ ಬಾಬಾ ಸಾಹೇಬರ ಮಿಷನ್ ಇದೆಯಲ್ಲ, ಆ ಎಲ್ಲ ಸೆಕ್ಟರ್ ಅಲ್ಲಿ ಈಕ್ವಲ್ ಆಪರ್ಚುನಿಟಿನ ತಗೊಳ್ಳೋದು ಎಲ್ಲ ಒಬ್ಬ ಹಿಂದುಳಿದ ವ್ಯಕ್ತಿ ಅಂಬೇಡ್ಕರ್ ವಾದಿಯ ಜವಾಬ್ದಾರಿ. ಅದು ಮೂಲತ್ತು ಬೈತೀರಾ, ಯಾವಾಗ್ಲೂ ಬೈತೀರಾ, ನಮಗೆ ಬ್ರಾಹ್ಮಣರು ಮೋಸ ಮಾಡಿದ್ರು, ಕ್ಷತ್ರಿಯರು ಮೋಸ ಮಾಡಿದ್ರು, ಹಂಗೆ ಹಿಂಗೆ ಅಂತ. ಅದೆಲ್ಲ ಉಪಯೋಗ ಇಲ್ಲ. ಅದರಿಂದ ಹಂಗೆಲ್ಲ ನೀವು ಬೈತಾ ಕುತ್ಕೊಂಡು ಉಪಯೋಗ ಇಲ್ಲ. ನಿಮ್ ಡ್ಯೂಟಿ ನೀವು ನೆಟ್ಟಿಗೆ ಮಾಡಿಲ್ಲ ಅಂತ ಹೇಳಿ ಅದನ್ನ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ವಿರೋಧ ಇದ್ದೇ ಇರುತ್ತೆ. ಆ ವಿರೋಧನೇ ನೀವು ಬೈತಾ ಕೂತ್ಕೊಳ್ಳೋಕ್ಕಾಗಲ್ಲ. ವಿರೋಧಿಸ್ತಾರೆ, ಹೌದು ವಿರೋಧಿಸ್ತಾರೆ. ನೀವು ಅದೊಳ್ಳೆ ಕೆಲಸ ಮಾಡ್ಬೇಕಂದಾಗ ನಿಮ್ಮ ಮನೆಯವರಿಂದ ರೆಸಿಸ್ಟೆನ್ಸ್ ಬರಲ್ವಾ? ವಿರೋಧ ಬರಲ್ವಾ? ನಿಮ್ಮೂರವರಿಂದ ವಿರೋಧ ಬರಲ್ವಾ? ಹಂಗೆ ಎಲ್ಲರಿಂದ ವಿರೋಧ. ಆ ಸಾವಿರಾರು ವರ್ಷದಿಂದ ಪವರ್ ಎಂಜಾಯ್ ಮಾಡಿದವರು ವಿರೋಧ ಮಾಡೇ ಮಾಡ್ತಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗ್ತದೆ, ದೂರ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಅದನ್ನ ಸೋಲಿಸ್ಬೇಕು, ಅದನ್ನ ಮೀರಿ ಬೆಳಿಬೇಕು. ಅದಕ್ಕೆ ಯೋಜನೆ ಹಾಕ್ಬೇಕು, ಪ್ಲಾನ್ ಮಾಡಬೇಕು. ಅಲ್ವಾ? ಸೊ ಇದು ನೀವು ಸೂಕ್ಷ್ಮವಾಗಿ ನೀವು ಅಂಬೇಡ್ಕರ್ ಫಾಲೋವರ್ಸ್ ಅಂತ ಯಾರ್ಯಾರು ಇದ್ದೀರಾ, ಜಂಬ ಮಾಡ್ಕೋತಿರಲ್ಲ, ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳು ಅಂತ ಅವ್ರು ಥಿಂಕ್ ಮಾಡ್ಬೇಕಾಗಿರೋ ಮ್ಯಾಟ್ರ್ ಇದು. ಸೀರಿಯಸ್ ಆಗಿ
ಸೊ ಈಗ ಮ್ಯಾಟ್ರಿ ವಿಷಯಕ್ಕೆ ಬರ್ತೀನಿ ನಾನು. ಸೊ ಅವರ ಮಿಷನ್ ವಾಸ್ತವವಾಗಿ ಗೌತಮ ಬುದ್ಧರ ಮಿಷನ್ ಕೂಡ ಹಂಗೆ ಬಾಕಿ ಇದೆ, ಬಸವಣ್ಣನವರ ಆಶಯ ಕೂಡ ಹಂಗೆ ಬಾಕಿ ಇದೆ, ಬಾಬಾ ಸಾಹೇಬರ ಆಶಯ ಕೂಡ ಬಾಕಿ ಇದೆ. ಒಳ್ಳೆ ಕೆಲಸಗಳೆಲ್ಲ ಲೇಟು, ಆವಾಗ ಆಗೋದು ಲೇಟು. ಯಾಕೆಂದ್ರೆ ಜನರಿಗೆ ಅಷ್ಟು ಬೇಗ ಬುದ್ಧಿ ಬರಲ್ವಲ್ಲ. ಬುದ್ಧರಿಗೂ ನಿಮ್ಗೆ ಎಷ್ಟು ಗ್ಯಾಪ್ ಇದೆ ಗೊತ್ತಾ? ಬಾಬಾ ಸಾಹೇಬ್ರಿಗೂ ನಿಮ್ಗೆ ಎಷ್ಟು ಗ್ಯಾಪ್ ಇದೆ? ಇದೇ ಸಮಸ್ಯೆ. ಬಾಬಾ ಸಾಹೇಬರು 1000 ಕಿಲೋಮೀಟರ್ ದೂರದಲ್ಲಿದ್ರು, ಅವ್ರ ಸಮಾಜ 1000 ಕಿಲೋಮೀಟರ್ ಹಿಂದೆ ಇತ್ತು ಅವ್ರು ಬದುಕಿದಾಗ. ಅಷ್ಟು ಸ್ಪೀಡಾಗಿ ಬಾಬಾ ಸಾಹೇಬ್ರ ಜೊತೆ ಕೋಆಪರೇಟ್ ಮಾಡಲಿಲ್ಲ, ಹಂಗಾಗಿ ಅವರ ಆಶೆಯನ್ನು ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಆದ್ರೆ ಗಾಂಧಿ ನೆಹರು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಅವರು ವಿದ್ಯಾವಂತರಾಗಿದ್ದು, ಅವ್ರ ಸಮಾಜನ ವಿದ್ಯಾವಂತ ಆಗಿತ್ತು. ಅವರು ಬೇಗ ಬೇಗ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು, ಹಂಗಾಗಿ ಸಪೋರ್ಟ್ ಮಾಡಿದ್ರು, ಸರ್ಕಾರನೇ ಮಾಡಿಬಿಟ್ರು ಅವರು. ಆದ್ರೆ ಬಾಬಾ ಸಾಹೇಬ್ರಿಗೆ ಅಂತ ಒಂದು ಲಕ್ ಸಿಗಲಿಲ್ಲ, ಯಾಕೆಂದ್ರೆ ಅವ್ರ ಸಮಾಜ ತುಂಬಾ ಹಿಂದೆ ಇದೆ. ಹಂಗಾಗಿ ಆ ಒಂದು ಮಿಷನ್ ಬಾಕಿ ಇದೆ. ಸೊ ಆ ಮಿಷನ್, ಅವರ ಧ್ಯೇಯ ಇದೆಯಲ್ಲ, ಆ ಧ್ಯೇಯ ಫುಲ್ಫಿಲ್ ಆದ್ರೇನೆ ಭಾರತ ಅಭಿವೃದ್ಧಿ ಆಯ್ತು ಅಂತ ಅರ್ಥ. ಅವರ ಧ್ಯೇಯ ಅದು ಈಡೇರಿದಾಗಲೇ ಭಾರತ ಅಭಿವೃದ್ಧಿ ಆಯ್ತು ಅಂತ ಅರ್ಥ. ಅಲ್ಲಿವರೆಗೆ ನೀವು 4ನೇ ಎಕಾನಮಿ ಆದ್ರೂ ಅಷ್ಟೇ, 3ನೇ ಎಕಾನಮಿ ಆದ್ರೂ ಅಷ್ಟೇ. ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಭಾರತ? ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 130ನೇ ಸ್ಥಾನದಲ್ಲಿದೆ. ಅದಕ್ಕೆ ಅದೇ ಅಲ್ಲಪ್ಪ, ಲಾರ್ಜೆಸ್ಟ್ ಎಕಾನಮಿಲಿ ಕೊಣ ಅಂತ 4ನೇ ಸ್ಥಾನ ಅಂತ ಹೇಳ್ತಿರಲ್ಲ. ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಯಾಕೆ 130 ಸ್ಥಾನದಲ್ಲಿದೆ? ಅಂದ್ರೆ 4 ಜನರ ಡೆವಲಪ್ಮೆಂಟ್ ಅನ್ನು ನೀವು ದೇಶದ ಡೆವಲಪ್ಮೆಂಟ್ ತೋರಿಸ್ತಾ ಇದ್ದೀರಾ, ಕಿವಿ ಮೇಲೆ ಹೂವಿಡ್ತಾ ಇದ್ದೀರಾ. ಆದ್ರೆ ವಾಸ್ತವವಾಗಿ ಭಾರತೀಯರು ಮೂಲಭೂತ ಹಕ್ಕುಗಳನ್ನ ಪಡ್ಕೊಳ್ಳೋ ವಿಚಾರದಲ್ಲಿ 130ನೇ ರಾಷ್ಟ್ರ ಸ್ಥಾನದ ಹಿಂದೆ ಬಿದ್ದಿದ್ದಾರೆ. ಇದನ್ನೆಲ್ಲನ ನೀವು ನಮ್ಮ ಪ್ರಧಾನ ಮಂತ್ರಿ ಸರಿ ಮಾಡ್ತಾರೆ, ಮುಖ್ಯಮಂತ್ರಿ ಸರಿ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಅದು ಆಗಲ್ಲ. ಅವ್ರು ಮಾಡಲ್ಲ. ಅದನ್ನ ನೀವು ಮಾಡ್ಬೇಕು. ಬಾಬಾ ಸಾಹೇಬ್ರ ಅನುಯಾಯಿಗಳು ಮಾಡ್ಬೇಕು, ಬಸವಣ್ಣವ್ರ ಅನುಯಾಯಿಗಳು ಮಾಡ್ಬೇಕು, ಗೌತಮ ಬುದ್ಧರ ಅನುಯಾಯಿಗಳು ಮಾಡ್ಬೇಕು. ಅದನ್ನ ಮಾಡಕ್ಕೇನೆ ನೀವು ಈ ತರ ಜಯಂತಿಗಳನ್ನ ಮಾಡ್ಬೇಕಾಗಿದೆ. ಅದನ್ನ ಮಾಡೋದಕ್ಕೆ ಸೊ ಅದಕ್ಕೆ ನೀವು ಏನ್ ಮಾಡ್ಬೋದು? ನೀವು ಬಾಬಾ ಸಾಹೇಬ್ರ ಧ್ಯೇಯನ ಇಂಪ್ರೂವ್ ಅದನ್ನ ನೆರವೇರಿಸ್ಬೇಕಾ? ಹಂಗೆ ನೆರವೇರಿಸ್ಬೇಕಾದ್ರೆ ನಿಮಗೆ ಕೆಲವು ಕ್ವಾಲಿಟೀಸ್ ಇರ್ಬೇಕಾಗುತ್ತೆ, ನಿಮಗೆ ಕೆಲವು ಸಾಮರ್ಥ್ಯ ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಅಸಮರ್ಥರು, ದಡಸಿಗಾಮಣಿಗಳು ನೀವು ಏನೇನು ಚೇಂಜ್ ಮಾಡೋಕ್ಕಾಗಲ್ಲ ಸೊಸೈಟಿಲಿ. ಸಮರ್ಥರಾದರೆ, ಬುದ್ಧಿವಂತರಾದರೆ ಚೇಂಜ್ ಮಾಡ್ಬೋದು. ಅದಕ್ಕೆ ನೀವು ನಿಮ್ಮ ಒಂದು ಟೈಮ್ ಟೇಬಲ್ನ ಸರಿಯಾಗಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಟೈಮ್ ಟೇಬಲ್ ಸರಿಯಾಗಿ ಹಾಕೋಬೇಕು, ಆಯ್ತಾ? ಅದಕ್ಕೆ 1-2 ಪಾಯಿಂಟ್ಸ್ ಹೇಳ್ತೀನಿ. ಟೈಮ್ ಟೇಬಲ್ ಹಾಕೊಳ್ಳೋದ್ರ ಬಗ್ಗೆ ಮಾತಾಡ್ತೀನಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈಲಿ 12 ಗಂಟೆ 15 ಗಂಟೆ ಓದ್ತಿದ್ರು. ಗೊತ್ತಲ್ಲ ನಿಮಗೆ? ಓದ್ತಿದ್ರು ಅವರು. ಮಿನಿಮಮ್ 12 ಗಂಟೆ ಅಂದರೆ ತಗೊಳ್ಳೋಣ, ಅಷ್ಟು ಒಂಥರ ವರ್ತ್ ಅದು, ಅಷ್ಟು ಓದ್ಬೋದು. ಈಗಲೂ ನೀವು ಮನಸ್ಸು ಮಾಡಿದ್ರೆ ಓದ್ಬೋದು. ನಾನು ಓದಿದ್ದೀನಿ, ಸಿವಿಲ್ ಸರ್ವಿಸ್ಗೆ ಹೋದಾಗ ಲೆಕ್ಕ ಹಾಕೊಂಡು ಓದಿದ್ದೀನಿ. 12 ಗಂಟೆ ಓದಬೇಕು. ಒಂದ್ಸರಿ ಏಪ್ರಿಲ್ 14ನೇ ತಾರೀಕು ದಿವಸ ಇವತ್ತು 14 ಗಂಟೆ ಓದಬೇಕು ಅಂದ್ಬಿಟ್ಟು 14 ಗಂಟೆನೇ ಓದಿದ್ವಿ ನಾವು. ಓದಿದ್ವಿ 2010-11 ಆ ಟೈಮಲ್ಲಿ. ಈಗ ಅವ್ರು 12 ಗಂಟೆ ಓದ್ತಿದ್ರಲ್ವಾ? ಈಗ ಹೇಳಪ್ಪ, ನೀವೆಲ್ಲ ಇಷ್ಟೊಂದು ಅಭಿಮಾನಿಗಳಂತೆ ಜಂಬ ಹೊಡಿತಿರಲ್ಲ ಅಂಬೇಡ್ಕರ್ ಅನುಯಾಯಿಗಳಂತ. ಅವ್ರು 12 ಗಂಟೆ ಓದ್ತಿದ್ರು. ನಾನು 6 hours 6 ಗಂಟೆ ಓದ್ತಾ ಇದ್ದೀನಿ ಅನ್ನೋರು ಯಾರಿದ್ದೀರಾ ಮಹಾನುಭಾವರು? ಕೈ ಎತ್ತಿ ನೋಡೋಣ. ಅವ್ರು 12 ಗಂಟೆ ಓದ್ತಿದ್ರು, ನಾನು 6 ಗಂಟೆ ಓದ್ತಾ ಇದ್ದೀನಿ, ಎತ್ತಿ ಕೈ ನೋಡೋಣ. ಮತ್ತ್ಯಾಕ್ರು ಅಯೋಗ್ಯರ ಹಾಸ್ಟೆಲ್ ಯಾತಕ್ಕಿದ್ದೀರಾ? ಯಾಕಿದ್ರೆ ನಿಮ್ಗೆ ಏನು ಯೋಗ್ಯತೆ ಇದೆ? ಹಂಗೆ 6 ಗಂಟೆ ಓದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಹಾಸ್ಟೆಲ್ ಇರೋದು ಯಾಕೆ? ನಿಮ್ಗೆ ಬಿಲ್ಡಿಂಗ್ ಕಟ್ಟಿ ಆ ಊಟ ಕೊಟ್ಟು ಇಷ್ಟೆಲ್ಲ ಸವಲತ್ತನ್ನು ಕೊಡ್ತಾ ಇರೋದು ಯಾಕೆ? ಮತ್ತೆ ಹೆಂಗ್ ನೆರವೇರಿಸ್ತಾರೆ ನೀವು? ಅಂಬೇಡ್ಕರ್ ಆಸನ ಯಾರು ನೆರವೇರಿಸ್ತಾರೆ? ಊರಲ್ಲಿ ಕೂಲಿ ಕಾರ್ಮಿಕರಿದಾರಲ್ಲ, ಅವ್ರು ಮಾಡಕ್ಕಾಗತ್ತಾ? ಅಥವಾ ನೀವು ಮಾಡ್ಬೇಕಾದನ್ನ? ಯಾರು ಮಾಡ್ಬೇಕದನ್ನ? ಒಂದು ಸಮಾಜ ಹಿಂದುಳಿದಿದೆ ಅಂದ್ರೆ ಸುಮ್ಮನೆ ಹಿಂದುಳಿದಿರಲ್ಲ, ಅದಕ್ಕೆ ರೋಗ ಬೆಳೆದಿರುತ್ತೆ. ನಿಮಗೆ ಬೆಳೆದಿದೆಯಲ್ಲ ಈಗ ಆ ಥರ ರೋಗ, ಅದು ಸರಿಯಾಗಿ ಓದಕ್ಕಾಗದೇ ಇರೋ ರೋಗ ಅದು. ನಿಮ್ಗೆ ಥಿಂಕಿಂಗ್ ಏನಲ್ಲ, ಈ ಬಿಲ್ಡಿಂಗ್ ಯಾಕೆ ಬಂದಿದ್ದೀನಿ, ಇದು ಯಾಕೆ ಕೊಟ್ಟಿದ್ದಾರೆ ನನಗೆ, ಯಾಕೆ ದಿನ ಅನ್ನ ಹಾಕ್ತಾ ಇದ್ದಾರೆ, ನಾನು ವಾಪಸ್ ಏನ್ ಮಾಡ್ಬೇಕು ಅದಕ್ಕೆ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಏನು ಅಚೀವ್ಮೆಂಟ್ ಮಾಡೋದು ನೀವು?
ಸೊ ಪ್ರಾಪರ್ ಟೈಮ್ ಟೇಬಲ್ ಹಾಕೊಳ್ಳಿ. ಪ್ರಾಪರ್ ಟೈಮ್ ಟೇಬಲ್ 24 ಗಂಟೆ ಇದೆ. 24 ಗಂಟೆಯಲ್ಲಿ ಡಿವೈಡ್ ಮಾಡಿ, 8 ಗಂಟೆ ನಿದ್ರೆ ಮೈನಸ್ ಮಾಡಿ, 16 ಗಂಟೆ ಉಳಿಯುತ್ತೆ. 16 ಗಂಟೆನಲ್ಲಿ ಕ್ಲಾಸ್ ಹೋಗ್ಬೇಕಲ್ಲ, ನೀವು ರೆಗ್ಯುಲರ್ ಕ್ಲಾಸ್ ಹೋಗ್ಬೇಕಲ್ಲ, ಅದಕ್ಕೊಂದು 6 ಗಂಟೆ, ಅದ್ರ ಜೊತೆಗೆ 2 ಗಂಟೆ ಸೇರಿಸಿ ಮೈನಸ್ ಮಾಡಿ, ಹೋಗೋಕ್ಕೆಲ್ಲ ಬರೋಕ್ಕೆಲ್ಲ ಬೇಕಲ್ಲ, 8 ಗಂಟೆ ಮೈನಸ್ ಮಾಡಿ, ಇನ್ನು 8 ಗಂಟೆ ಉಳಿಯುತ್ತೆ. ಇನ್ನು 8 ಗಂಟೆನಲ್ಲಿ ನೀವು ಸ್ನಾನ, ಶೌಚ ಇತ್ಯಾದಿ ಊಟ ತಿಂಡಿಗೆ 2 ಗಂಟೆ ಕಳಿಸಿದ್ರು 6 ಗಂಟೆ ಇರ್ತದೆ. ಆ 6 ಗಂಟೆನ, ನನಗೆ ಕೆಟ್ಟ ಭಾಷೆ ಬರ್ತಾ ಇದೆ, ಬಾಯಿಲ್ಲ ಅದು ಹೇಳ್ಬಾರ್ದು, ಗೊತ್ತಾಯ್ತಲ್ಲ, ಮೈ ಬಗ್ಸಿ ಕೂತ್ಕೊಂಡು ಓದ್ಬೇಕು ಕೂತ್ಕೊಂಡು. ಅದೇ ನೀವು ಬಾಬಾ ಸಾಹೇಬ್ರಿಗೆ ಕೊಡೋ ಗೌರವ. ಹಂಗ್ ಮಾಡಿದ್ರೇನೆ ಅವ್ರಿಗೆ ಸಂತೋಷ ಆಗೋದು. 6 ಗಂಟೆ ಇಲ್ಲ ಅಂದ್ರೆ ನೀವು ಯಾವ ಕಾರಣಕ್ಕೂ ಹಾಸ್ಟೆಲ್ ಇರಬೇಡಿ. ನೀವು ಅನರ್ಹರು, ಅನ್ಯಾಯ ನೀವು ಹಾಸ್ಟೆಲ್ ಉಳ್ಕೊಳ್ಳೋದು. ಹಂಗೆ ಓದ್ಲಿಲ್ಲ ಅಂದ್ರೆ ನೀವು ಹಾಸ್ಟೆಲ್ ಇರಬೇಡಿ, ನೀವು ವೇಸ್ಟ್. ಅದು ನಿಮ್ಗೆ ಹಾಕುವ ಊಟನ ಯಾವ್ದಾರ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿದ್ರೆ ಸುಖವಾಗಿರುತ್ತೆ, ಪ್ರಕೃತಿ ನೇಚರ್ ಚೆನ್ನಾಗಾದ್ರೂ ಇರ್ತದೆ. ಹಂಗೆ ಓದ್ಲಿಲ್ಲ ಅಂದ್ರೆ ಖಂಡಿತ ನೀವು ಉಳ್ಕೋಬೇಡಿ ಹಾಸ್ಟೆಲ್. ಉಪಯೋಗ ಇಲ್ಲ, ಅದರಿಂದ ಏನು ಉಪಯೋಗ ಇಲ್ಲ. ನೀವು ಏನು ದೇಶಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಮಾಡಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು. 6 hours ಪ್ರಾಮಾಣಿಕವಾಗಿ ಓದ್ಬೇಕು. ಅದಕ್ಕೆ ನೀವು ಇಲ್ಲಿ ಬಂದಿರೋದು. ಇದನ್ನೇ ಬಸವಣ್ಣ ಕಾಯಕ ತತ್ವ ಅಂತ ಹೇಳಿದ್ರಲ್ಲ. ಕಾಯಕ ತತ್ವ ಅಂದ್ರೆ ಏನ್ರು ಕಾಯಕ ತತ್ವ ಅಂದ್ರೆ ನನ್ನ ಡ್ಯೂಟಿಯನ್ನು ನಾನು ನ್ಯಾಯವಾಗಿ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು. ಅದೇ ಕಾಯಕ ತತ್ವ. ನೀನು ವಿದ್ಯಾರ್ಥಿ ಆಗಿದ್ಯಾ, ಮೈ ಬಗ್ಸಿ ಶ್ರದ್ಧೆಯಿಂದ ಕೂತ್ಕೊಂಡು ಓದೋದೇ ನಿನ್ ಕಾಯಕ. ಅದನ್ನು ಮಾಡಿದ್ರೇನೆ ಉದ್ಧಾರ ಅಂತ ಬಸವಣ್ಣ ಹೇಳಿರೋದು. ನನ್ನ ಡ್ಯೂಟಿ ಅದು, ಸ್ಟೂಡೆಂಟ್ ಡ್ಯೂಟಿ ಅದು, ಕಾಯಕ. ಒಬ್ಬ ಮೇಸ್ಟರ್ ಡ್ಯೂಟಿ, ಅವನ ಕಾಯಕ ನ್ಯಾಯವಾಗಿ ಪಾಠ ಮಾಡೋದು ಅವನ ಡ್ಯೂಟಿ ಅದು. ಸೊ 24 hours ಅನ್ನ ಡಿವೈಡ್ ಮಾಡ್ಕೊಳ್ಳಿ. ಈ ತರ ಡಿವೈಡ್ ಮಾಡಿ 6 hours. 6 hours ಅಂದ್ರೆ ನನಗೆ ಗೊತ್ತಿರೋ ಹಂಗೆ ಓದಕ್ಕಿರೋದು ಒಂದೇ ಟೈಮ್ ನಿಮ್ಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ. ಸಂಜೆ 5ರಿಂದ ರಾತ್ರಿ 10, ರಾತ್ರಿ 10, 11 ಗಂಟೆವರೆಗೂ. 5ರಿಂದ 6, 7, 8, 9, 10, 11, 6 hours ಅಲ್ಲೇ ಟೈಮ್ ಸಿಕ್ತು. ಅಲ್ಲಿ 1 hour ಊಟಕ್ಕೆ ಏನು ಮೈನಸ್ ಮಾಡಿದ್ರು 5 ಗಂಟೆ ಓದ್ಬೋದು ನೀವು. ಅವಾಗ 5 ಗಂಟೆ ನಿಮ್ಗೆ ಹಠ ಬಂದಿಲ್ವಲ್ಲ, ಹಠ. ನೀವು ಆ ಟೈಮಲ್ಲಿ ಸಂಜೆ 5ರಿಂದ ರಾತ್ರಿ 10 ಗಂಟೆ ಹಾಸನದಲ್ಲಿ ಬೀದಿ ತಿರುಗ್ತಿರ್ತೀರಲ್ವಾ, ಬೀದಿ ತಿರ್ಗೋದು. ಅದು ಏನು ಅಚೀವ್ಮೆಂಟ್ ಮಾಡಕ್ ತಿರುಗ್ತಿರೋ, ಏನು ದೊಡ್ಡ ಸಿಂಗಾಪುರ ಇಲ್ಲಿ ಎಲ್ಲ ಅದ್ಭುತವಾಗಿದೆ. ಸಮಾಜವೂ ಬಡವಾಗಿದೆ, ನೀವು ಬಡವಾಗಿದ್ದೀರಾ. ಬಡವ ನೋಡ್ಕೊಂಡು ತಿರ್ಗಾಡೋದು. 6 hours ನೋಡಿ, ಅದು ಟೈಮ್. ಇನ್ನು ಬೆಳಗ್ಗೆ ನೀವು ಮನಸ್ಸು ಮಾಡಿದ್ರೆ 6 ಗಂಟೆಯಿಂದ ಮತ್ತೆ ಬೆಳಗ್ಗೆ 9 ಗಂಟೆವರೆಗೂ ಟೈಮ್ ಇದೆ ನಿಮ್ಗೆ. 6ರಿಂದ 7, 8, 9, 3 hours ಟೈಮ್ ಇದೆ. ಆಗ್ಲೂ ನಿಮ್ಗೆ ಫ್ರೆಶ್ ಅಪ್ ಆಗಿ 1 ಗಂಟೆ ಸಾಕಷ್ಟೇ. ನೀವು 2 hours ಕೂತ್ಕೊಂಡು ಆಗ್ಲೂ ಓದ್ಬೋದು. ನಿಮ್ಮ ಸಬ್ಜೆಕ್ಟ್ ನೀವು ಅರೆದು ಕುಡಿಬೇಕು. ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು. ನೀವು ಎಂತ ಸಬ್ಜೆಕ್ಟ್ ಆದ್ರೂ ತಗೊಂಡಿರಿ, ಅದೇ ನೀವು ಮಾಡಬೇಕಾಗಿರುವಂತ ಕೆಲಸ. ಇದಕ್ಕೆ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ, ಅದನ್ನು ಓದ್ತೀನಿ ಕೇಳಿ. ಇದಕ್ಕೆ ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ರು ಕೇಳಿ, ಬಹಳ ಚೆನ್ನಾಗಿದೆ. ಅವರ ಮಹಾನುಭಾವ ಅದು ಹೆಂಗೆ ಅವರು ಹೇಳ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಒಂದು ಎಜುಕೇಶನ್ ಸಂಬಂಧಪಟ್ಟಂಗೆನೆ ನೋಡಿ ಬಾಬಾ ಸಾಹೇಬ್ರು ಹೇಳಿ, knowledge is the foundation of a man's life and every effort must be made to maintain the intellectual stamina of a student and arouse his intellect. ಇನ್ನೊಂದ್ಸಲ ಓದ್ತೀನಿ. Knowledge is the foundation of a man's life and every effort must be made to maintain the intellectual stamina of a student and arouse his intellect. ಇಲ್ಲಿ ಒಂದು ವರ್ಡ್ ಇದೆ, ಇಂಟೆಲೆಕ್ಚುಯಲ್ ಸ್ಟ್ಯಾಮಿನಾ ಅಂತ, ಅದ್ಭುತವಾದ ಪದ. ನಿಮ್ಗೆ ಆ ಸ್ಟ್ಯಾಮಿನಾ ಅಂದ್ರೆ ಆ ಬೌದ್ಧಿಕವಾದ ಸಾಮರ್ಥ್ಯ ನಿಮಗೆ ಬೇಕು ಅಂತ. ಅದೇ ಒಬ್ಬ ವ್ಯಕ್ತಿಲಿ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು. ಅದನ್ನ ಹೇಳ್ತಾರೆ ಬಾಬಾ ಸಾಹೇಬ್. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಕೇಳಿ, ಅವ್ರು ಏನ್ ಹೇಳ್ತಾರೆ ಅಂತ. ಡಾಕ್ಟರ್ ಅಂಬೇಡ್ಕರ್ ಅಡ್ವೈಸ್ಡ್ ದಿ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ಟು ಗೆಟ್ ಎ ಡಿಗ್ರಿ
but to see that the degree carried with it some positive knowledge or attainment, that they had qualifications which they called sterling. ಆ ಪದದ ಅರ್ಥ ನಿಮ್ಗೆ ಗೊತ್ತು ಅನ್ಸುತ್ತೆ, ತುಂಬ ಹೈ ಲೆವೆಲ್ ಅಂತ ಪದದ ಅರ್ಥ ಸ್ಟೆರ್ಲಿಂಗ್ ಅಂದ್ರೆ. ದಟ್ ದೇ ಹ್ಯಾಡ್ ಕ್ವಾಲಿಫಿಕೇಶನ್ಸ್ ವಿಚ್ ದೇ ಕಾಲ್ಡ್ ಸ್ಟೆರ್ಲಿಂಗ್. ದೇ ಮಸ್ಟ್ ರಿಗಾರ್ಡ್ ಎಜುಕೇಶನ್ ಎಸ್ ಎ ಸೀರಿಯಸ್ ಮ್ಯಾಟರ್ ಅಂಡ್ ನಾಟ್ ಎ ಟೀ ಟೈಮ್ ಎಂಜಾಯ್ಮೆಂಟ್. ಎಂತ ಮಾತು! ನೀವೀಗ ಎಜುಕೇಶನ್ ಟೀ ಟೈಮ್ ಎಂಜಾಯ್ಮೆಂಟ್ ಅಂತ ತಗೊಂಡಿದ್ದೀರಾ, ಆ ಥರ ತಗೊಂಡಿದ್ದೀರಾ. ಬಟ್ ಅವ್ರು ಹೇಳ್ತಾ ಇದ್ದಾರೆ, ದೇ ಮಸ್ಟ್ ರಿಗಾರ್ಡ್ ಎಜುಕೇಶನ್ ಎಸ್ ಎ ಸೀರಿಯಸ್ ಮ್ಯಾಟರ್ ಬಟ್ ನಾಟ್ ಎ ಟೀ ಟೈಮ್ ಎಂಜಾಯ್ಮೆಂಟ್. ನೀವೀಗ ಹಂಗೆ ಅದಕ್ಕೆ ನೀವು 6 ಗಂಟೆ ಓದ್ತಾ ಇಲ್ಲ ಅಂದ್ರೆ ಅದೇ ಅರ್ಥ ಅಲ್ವಾ? ಓದ್ತಾ ಇಲ್ಲ. ನಿಮಗೆ ನಾನು ವಾರ್ಡನ್ ಆಗಿದ್ರೆ ಎಲ್ಲರಿಗೂ ಕತ್ತೆ ತಂದು ಕೊಡ್ತಿದ್ದೆ, ಮೇಸ್ತ್ರಿ ಅಂತ. ನಿಜವಾಗ್ಲೂ ನಾನು ವಾರ್ಡನ್ ಆಗಿದ್ರೆ ಹಂಗೆ ಮಾಡ್ತಿದ್ದೆ. ನಾನು ಇನ್ನು ಓದಕ್ಕಾಗ್ತಿಲ್ಲ, ಅದಾದ್ರೆ ಮಾಡಲಿಲ್ಲ ಪ್ರಾಮಾಣಿಕವಾಗಿ. ನೋಡಿ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿ, ಬಾಬಾ ಸಾಹೇಬ್ ಅವರು ಒಂದು ಸ್ಟೂಡೆಂಟ್ ಕಾನ್ಫರೆನ್ಸ್ಗೆ ಕಳಿಸಿರೋ ಮೆಸೇಜ್ ಇದು. ತುಂಬ ಚೆನ್ನಾಗಿದೆ, ಅಜರಾಮರವಾಗಿದೆ. ನನಗೆ ನಿಮಗೆ ಎಲ್ಲರಿಗೂ ಮುಟ್ಟು ನೋಡ್ಕೊಳ್ಳೋ ಥರ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ಅವರ್ ಸ್ಟೂಡೆಂಟ್ಸ್ ಶುಡ್ ಲರ್ನ್ 2 ಥಿಂಗ್ಸ್. ನಮ್ಮ ವಿದ್ಯಾರ್ಥಿಗಳು 2 ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ಲಿ, ಟು ಪ್ರೂವ್ ದಟ್ ಗಿವನ್ ದಿ ಅಪಾರ್ಚುನಿಟೀಸ್ ದೇ ಆರ್ ಇನ್ಫೀರಿಯರ್ ಟು ನನ್ ಇನ್ ಇಂಟೆಲಿಜೆನ್ಸ್ ಅಂಡ್ ಇನ್ ಕೆಪಾಸಿಟಿ. ಅರ್ಥ ಆಯ್ತು ಸ್ಟೇಟ್ಮೆಂಟು? ಅವರು 2 ವಿಷಯ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಒಂದು, ಅವ್ರಿಗೆ ಅವಕಾಶ ಸಿಕ್ಕಿದಾಗ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಅವರು ಪ್ರೂವ್ ಮಾಡಬೇಕು ಅಂತ ಹೇಳಿರೋದು. ನೀವು ಪ್ರೂವ್ ಮಾಡ್ತಾನೆ ಇಲ್ಲ. 6 ಗಂಟೆ 8 ಗಂಟೆ 10 ಗಂಟೆ ನಿಮಗೆ ಓದಕ್ಕೆ ಮೀಟ್ರ್ ಇಲ್ಲ ನಿಮ್ಮ ಹತ್ರ. ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಅಡ್ಮಿಷನ್ ಕೊಟ್ಟಿದ್ದಾರೆ, ನೀವು ಪ್ರೂವ್ ಮಾಡ್ತಾ ಇಲ್ಲ, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡಿ. ನಾನು ಹೇಳ್ತೀನಿ, ನೀವು ಯಾವ ಸಬ್ಜೆಕ್ಟ್ ಆದ್ರೂ ಓದಿ ಎಕ್ಸ್ಪರ್ಟ್ ಆಗಿದೆ. ಏನು ಕ್ವಶನ್ ಕೇಳಿದ್ರು ಕೇಳ್ಬೇಕು, ಹಂಗಿರ್ಬೇಕು. ನೀವು ಹಂಗಿರ್ಬೇಕು. ನಾನು MA ಓದುವಾಗ, BA ಓದುವಾಗ ನನ್ನ ಇಡೀ ಸಬ್ಜೆಕ್ಟ್ನ ನಾನು ಓದ್ಕೊಂಡಿದ್ದೆ. ಎಷ್ಟು ಪುಸ್ತಕಗಳಿವೆ ಕನ್ನಡದಲ್ಲಿ, ಕಾದಂಬರಿ, ಕತೆ, ನಾಟಕ ಎಲ್ಲ ಓದ್ಕೊಂಡಿದ್ದೆ ಅಷ್ಟರೊಳಗೆ, ಆ ವಯಸ್ಸಿಗೆನೆ. ಯಾಕೆಂದ್ರೆ ನಾನು ಸಬ್ಜೆಕ್ಟ್ ನ್ಯಾಯ ಒದಗಿಸ್ಬೇಕಂತ. ನೀವು ಹಂಗೆ ಓದಿ ಅಂತ ಬಾಬಾ ಸಾಹೇಬ್ ಹೇಳ್ತಾ ಇರೋದು. ಇದು ಫಸ್ಟ್ಲಿ ಟು ಪ್ರೂವ್ ದಟ್ given the opportunities they are inferior to none in intelligence and in capacity. Secondly, to prove that they are not merely to tread the path of personal happiness but to lead their community to be free, to be strong and to be respected. ಅಂದ್ರೆ ನೀವು ಪಡಿತಕ್ಕಂಥ ವಿದ್ಯೆ, ನೀವು ಗಳಿಸ್ತಕ್ಕಂಥ ವಿದ್ಯೆ ಅದು ನಿಮ್ಮೊಬ್ಬರ ಸುಖ ಸಂತೋಷಕ್ಕಾಗಿ ಮಾತ್ರ ಅಲ್ಲ. ನಿಮ್ಮ ನತದೃಷ್ಟ ಸಮಾಜ ಇದೆಯಲ್ಲ, ಇನ್ನು ವಿಮೋಚನೆ ಆಗದೆ ಇರುವಂಥ ಸಮಾಜ, ಅದರ ವಿಮೋಚನೆಗೆ, ಅವರ ಆತ್ಮಗೌರವಕ್ಕೆ, ಅವರ ಒಂದು ಏಳಿಗೆಗೆ ಅದು ಬಳಕೆ ಆಗಬೇಕು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಈ ರೀತಿ ಅವರು ಎಜುಕೇಶನ್ ವಿಚಾರದಲ್ಲಿ ಬಾಬಾ ಸಾಹೇಬರು ಮಾತಾಡಿದ್ದಾರೆ. ಸೊ ನಾನು ಇದನ್ನು ಯಾಕೆ ಅವ್ರದೇ ಪುಸ್ತಕಗಳು ತಂದು ಓದ್ತಾ ಇದ್ದೀನಿ ಅಂದರೆ, ಅವರು ಕೊಟ್ಟಿರೋ ಮೆಸೇಜ್ ಅದು. ಈಗ ನಿಮಗೆ ಹಾಸ್ಟೆಲ್ ಸಿಕ್ಕಿದೆ, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡಿ. ನೀವು ಹಾಸ್ಟೆಲಿಂದ ಹೊರಗಡೆ ಬರೋಷ್ಟೊಳಗಡೆ ದಿ ಬೆಸ್ಟ್ ನಾಲೆಡ್ಜಬಲ್ ಪರ್ಸನ್ ಆಗಿ ಬರಬೇಕು. ಇಲ್ಲ ಅಂದ್ರೆ ಹುಟ್ಟಿರೋದು ವೇಸ್ಟು, ನಿಮ್ಗೆ ಅನ್ನ ಹಾಕಿದ್ದು ವೇಸ್ಟು, ಇಷ್ಟು ಬಿಲ್ಡಿಂಗ್ ಕಟ್ಟಿದ್ದು ವೇಸ್ಟು. ಬರ್ದಿಟ್ಕೊಳ್ಳಿ. ದನ ಎಮ್ಮೆಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಏನು ವ್ಯತ್ಯಾಸ ಇರಲ್ಲ ನಿಮಗೂ ಅವ್ರಿಗೂ. ನೀವು ಇಲ್ಲಿ ಬಂದು ಖಾಲಿ ಕೈನಲ್ಲಿ ಹೋಗ್ತೀರಾ ಅಂದ್ರೆ ದಿ ಬೆಸ್ಟ್ ನಾಲೆಡ್ಜಬಲ್ ಪರ್ಸನ್ ಆಗೇ ಹೋಗ್ಬೇಕು. ಒಳ್ಳೆ ಜಾಬ್ ತಗೊಂಡೇ ಹೋಗ್ಬೇಕು. ಕೆಲಸ ಅಂತ ಒಂದೇ ಅಂತಲ್ಲ, ನೀವು ಯಾವ ಫೀಲ್ಡಲ್ಲಾದ್ರೂ ಬೆಳೆದೇ ಹೋಗ್ಬೇಕು. ನೀವು ಮ್ಯೂಸಿಷಿಯನ್ಸ್ ಆಗ್ತೀರಾ, ಸ್ಪೋರ್ಟ್ಸ್ ಪರ್ಸನ್ಸ್ ಆಗ್ತೀರಾ, ಒಳ್ಳೆ ಸ್ಪೀಕರ್ ಆಗ್ತೀರಾ, ಒಳ್ಳೆ ಅರ್ಥಶಾಸ್ತ್ರಜ್ಞ ಆಗ್ತೀರಾ, ಸೈಂಟಿಸ್ಟ್ ಆಗ್ತೀರಾ, ಏನಾದ್ರೂ ಆಗೇ ಹೋಗ್ಬೇಕು ಹೊರಗಡೆ. ಅದೇ ನೀವು ಬಾಬಾ ಸಾಹೇಬರಿಗೆ ಸಲ್ಲಿಸುವ ಗೌರವ. ಹಂಗಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಆತ್ಮವಂಚನೆ. ಹಾಸ್ಟೆಲ್ ಇದ್ದು ಓದ್ಲಿಲ್ಲ ಅಂದ್ರೆ ಆತ್ಮವಂಚನೆ. ಹಂಗೆ ಮಾಡ್ಕೊಳ್ಳೋ ಬದಲಿಗೆ ಹೋಗಿ ಈಗಲೇ ಎಲ್ಲಾದ್ರೂ ಕೂಲಿ ಕೆಲಸ ಮಾಡಿ ಹೋಗಿ, ಏನಾದ್ರೂ ಹೋಗಿ ಎಲ್ಲಾದ್ರೂ ಅಲ್ಲಿ ಕೆಲಸ ಮಾಡ್ತಾರಲ್ಲ ಬೇರೆಯವರೆಲ್ಲ, ಸೇರ್ಕೊಳ್ಳಿ ಎಲ್ಲಾದ್ರೂ ಇವಾಗಿಂದಾನೆ. ಹಂಗೆ ಓದ್ಲಿಲ್ಲ ಅಂತ ಇದ್ರ ನ್ಯಾಯ ಓದ್ಬೇಕು. ಇಲ್ಲಾಂದ್ರೆ ದುಡ್ದು ಕಾಸು ಸಂಪಾದನೆ ಮಾಡ್ಬೇಕು. ಎರಡೇ ದಾರಿ ಇರೋದು.
ಸೊ ಇದು ಬಾಬಾ ಸಾಹೇಬರ ಮಿಷನ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ, ಅದನ್ನ ಈಡೇರಿಸಲಿಕ್ಕೆ ವಿದ್ಯಾರ್ಥಿಗಳಾದಂಥವ್ರು ಮಾಡಬೇಕು, ಎಲ್ಲರೂ ಮಾಡಬೇಕು. ಸೊ ಇದ್ರ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈಗ ನಿಮಗೆ ಓದ್ಬೇಕು 6 ಗಂಟೆ ಓದ್ಬೇಕು ಅಂತ ಹೇಳಿದೆ ಅಲ್ವಾ? 6 ಗಂಟೆ ಓದ್ಬೇಕಾದ್ರೆ ಏನೆಲ್ಲ ಓದ್ಬೋದು, ಏನೆಲ್ಲ ಓದ್ಬೋದು? ನಿಮ್ಗೆ 6 ಗಂಟೆ ಓದಕ್ಕೆ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಸುಮಾರು ಜನರಿಗೆ. 6 ಗಂಟೆ ಏನು ಓದ್ಬೇಕು ಗೊತ್ತಿದ್ರೆ ತಾನೆ. ಒಂದು ಕೆಲಸ ಮಾಡಿ, ನಿಮ್ಮ ಡೈಲಿ ಕ್ಲಾಸಲ್ಲಿ ಪಾಠ ಮಾಡ್ತಾರಲ್ಲ ಅದಕ್ಕೆ 2 ಗಂಟೆ ಇಟ್ಕೊಳ್ಳಿ, ಅದನ್ನ ರಿವಿಷನ್ ಮಾಡಕ್ಕೆ 2 ಗಂಟೆ ಸಾಕು. ಅದನ್ನೆಲ್ಲ ರಿವಿಷನ್ ಮಾಡಿಬಿಡ್ಬೋದು 2 ಗಂಟೆ. ಇನ್ನು 4 ಗಂಟೆನಲ್ಲಿ ನೀವು, ನಾನು ಹೇಳ್ತೀನಿ, ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡೋಕ್ಕೆ 1 ಗಂಟೆ ರಿಸರ್ವ್ ಮಾಡಿ. ಪ್ರತಿ ದಿವಸ ಇಂಗ್ಲಿಷ್ ಕಲಿಯಕ್ಕೆ ಪ್ರಾಕ್ಟೀಸ್ ಮಾಡಿ. ಓದಿನೇ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸುಮ್ಮನೆ ಬರಲ್ಲ. ನೀವು ಡೈಲಿ 1 ಪೇಜ್ ಲಾಂಗ್ ನೋಟ್ಬುಕ್ಕಲ್ಲಿ ಇಂಗ್ಲೀಷ್ನ ಬರೀರಿ, ನೋಡಿ ನಿಮ್ಮ ಜೀವನದಲ್ಲಿ ಎಂಥ ಮ್ಯಾಜಿಕ್ ಸಂಭವಿಸುತ್ತೆ ಗೊತ್ತಾ? ಸುಮ್ಮನೆ ಬರೀರಿ, ನೋಡ್ಕೊಂಡು ಬರೀರಿ, ಮತ್ತು ಹಂಗೆ ಬಾಯ್ಬಿಟ್ಟು ಓದಿ. 1 ವರ್ಷ ಮಾಡಿ ನೋಡ್ರಿ. ಇದನ್ನ ನಿಮಗೆ ನಾನು ಏನು ಹೇಳ್ತೀನಿ ಅಂತ ಗೊತ್ತಾಗುತ್ತೆ, ಪ್ರಭಾವ ಏನಂತ ಗೊತ್ತಾಗುತ್ತೆ. ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ, ನಿಮಗೆ ಬರುತ್ತೆ ಇಂಗ್ಲೀಷು. ಇಷ್ಟೇ ಮಾಡಬೇಕಷ್ಟೇ. 1 ವರ್ಷ ಪೂರ 1 ಪೇಜ್ ಬರೀಬೇಕು, ಬಾಯ್ಬಿಟ್ಟು ಓದಬೇಕು. ಅಲ್ಲಿ ಏನು ಕಠಿಣ ಪದಗಳಿವೆ ಅದಕ್ಕೆ ಅರ್ಥ ತಿಳ್ಕೋಬೇಕು. 1 ವರ್ಷ ಮಾಡಿ ಶ್ರದ್ಧೆಯಿಂದ ನಿಮ್ಗೆ ಇಂಗ್ಲೀಷ್ ನಿಮ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಅದ್ಭುತವಾಗಿ ಬಂದ್ಬಿಡುತ್ತೆ. ಅದಕ್ಕೆ 1 ಅವರ್ ರಿಸರ್ವ್ ಮಾಡಿ. 3 ಗಂಟೆ ಆಯಿತು, 6 ಗಂಟೆನಲ್ಲಿ. ಇನ್ನು 3 ಗಂಟೆನ ನೀವು ಮುಂದಕ್ಕೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಓದ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಈಗ ಮನು ಕುಮಾರ್ ಗೌಡ ಅವ್ರು ಹೇಳಿದ್ರೆ ಹೇಳಿ, ನಿಮಗೆ ಮುಂದಕ್ಕೆ ಏನಾಗಬೇಕು ಅಂತ ಗೊತ್ತಿರ್ಬೇಕಲ್ಲ. ನಾನು ಏನಾಗಬೇಕು ಅನ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದೋದಷ್ಟೇ. ಅದಕ್ಕೆ ಸಂಬಂಧಪಟ್ಟ ಪುಸ್ತಕ ತರಿಸ್ಕೊಂಡು ಓದೋದು. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹಿಸ್ಟ್ರಿ ಇದ್ದೇ ಇರ್ತದೆ, ಎಕನಾಮಿಕ್ಸ್ ಇದ್ದೇ ಇರ್ತದೆ, ಕಾನ್ಸ್ಟಿಟ್ಯೂಷನ್ ಇರ್ತದೆ, ಪೊಲಿಟಿಕಲ್ ಸೈನ್ಸ್ ಮತ್ತೆ ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಬೇಸಿಕ್ ಮ್ಯಾಥ್ಸ್ ಇದೆಲ್ಲ ಇದ್ದೇ ಇರ್ತದೆ ಅಲ್ವಾ? ಇದು ಕಾಮನ್. ನೀವು ಯಾವ ಪರೀಕ್ಷೆ ಆಗುತ್ತೆ ಅದನ್ನ ಥರವಾಗಿ ಚೆನ್ನಾಗಿ ಓದೋದು. ನೀವು ಆ 6 ಅವರ್ಸ್ನ ಯುಟಿಲೈಸ್ ಮಾಡಿ. ಹಂಗೆ ಶ್ರದ್ಧೆಯಿಂದ ನೀವು ಮಾಡಿದ್ರೆ, ಆಮೇಲೆ ನಾನು ಹೇಳ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀನಿ, ನೀವು ಜೀವನದಲ್ಲಿ ಕರೆಕ್ಟಾಗಿ ಓದಬೇಕಾಗಿರೋದು ಒಂದು 6-7 ವರ್ಷ ಮಾತ್ರ ಅಷ್ಟೇನೆ. 6-7 ವರ್ಷ ಅಷ್ಟೇ ಓದಬೇಕಾಗುತ್ತೆ. ನಿಮ್ಗೆ SSLC ವರ್ಗಂತೂ ಬುದ್ಧಿ ಇರಲ್ಲ ಬಿಡಿ, SSLC ವರ್ಗ ಬಿಟ್ಬಿಡಿ. SSLC ಆಮೇಲೆ PUC 2 ವರ್ಷ, ಅದಾದ್ಮೇಲೆ ಡಿಗ್ರಿ ಒಂದು 3-4 ವರ್ಷ ಅಷ್ಟೇ ಕರೆಕ್ಟಾಗಿ ಓದಬೇಕಾಗಿರೋದು. ಅದನ್ನ ನ್ಯಾಯವಾಗಿ ಓದ್ದವರು ಒಳ್ಳೆ ಪೊಸಿಷನ್ಗೆ ಬರ್ತಾರೆ. ನ್ಯಾಯವಾಗಿ ಓದ್ದವ್ರು ಅಂದರೆ ಡೈಲಿ 6 ಗಂಟೆ 8 ಗಂಟೆ ಟೈಮ್ ಟೇಬಲ್ ಹಾಕೊಂಡು ಓದ್ತಾರಲ್ಲ, ಅವರು ಪೊಸಿಷನ್ಗೆ ಬರ್ತಾರೆ. ನೀವು ನಿಮಗೆ ಕಾಲ ಕಳೆದವ್ರಂತೂ ನೀವು 30 ವರ್ಷ ಆದರೂ ಓದ್ತಾನೆ ಇರಬೇಕಾಗುತ್ತೆ, ಗ್ಯಾರಂಟಿ. ಯಾಕೆಂದ್ರೆ ಆ ಟೈಮಲ್ಲಿ ಬುದ್ಧಿ ಇರಲ್ಲ. ಈಗ ಮನು ಕುಮಾರ್ ಅವ್ರು ಹೇಳಿದಾಗ ನಿಮಗೆ 30 ವರ್ಷ ಆದ್ಮೇಲೆ ಬುದ್ಧಿ ಬರ್ತದೆ, ಆದರೆ ಅಷ್ಟೊತ್ತಿಗೆ ದೇಹ ಸಪೋರ್ಟ್ ಮಾಡಿಲ್ಲ, ತಲೆಗೆ ಬಿಳಿ ಕೂದಲು ಶುರುವಾಗಿರ್ತವೆ, ಹಿಂಗಾಗುತ್ತೆ. ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಓದಬೇಕಾಗಿರೋದು 25 ಇಯರ್ಸ್ ಒಳಗಡೆ ನೀವು ಸಾಕು. ಅಷ್ಟೇ ಎಷ್ಟು ಅಚೀವ್ಮೆಂಟ್ ಮಾಡ್ಬೋದು ಗೊತ್ತಾ? ಕರೆಕ್ಟಾಗಿ ಓದಿದ್ರೆ ನೀವು 6 ಅವರ್ಸ್ ಪರ್ ಡೇ ಓದ್ತೀರಿ ಅಂದರೆ 1 ವರ್ಷಕ್ಕೆ ಗುಣಿಸಿ 365 ದಿನ ಇಂಟು 6 2190 ಗಂಟೆ ಆಗುತ್ತೆ 1 ವರ್ಷಕ್ಕೆ. 3 ವರ್ಷ ಡಿಗ್ರಿ ಅಂದರೆ 6000 ಗಂಟೆ ಆಯ್ತಲ್ರಿ. ಏನ ಸಾಕಲ್ವಾ? ಬೇಕಾದಷ್ಟು ಓದ್ಬಿಡ್ಬೋದು 6000 ಗಂಟೆ ಅಂತ. ತುಂಬ ಓದ್ಬೋದು. ನಾನು ಓದಿರೋದ್ರಿಂದ ಹೇಳ್ತಾ ಇದ್ದೀನಿ ಅದನ್ನ. ತುಂಬ ಓದ್ಬೋದು. ಸೊ ಈ ರೀತಿಯಲ್ಲಿ ನೀವು ಒಂದು ಪ್ರಾಪರ್ ಟೈಮ್ ಟೇಬಲ್ ಹಾಕೊಂಡು ಮಾಡಬೇಕು. ಒಂದು ನಿಮಿಷ, ಒಂದು ಸಮಯ ಅನ್ನೋದು ತುಂಬ ನಿಮ್ಗೆ ಗೊತ್ತಿಲ್ಲ. ಗೌತಮ ಬುದ್ಧ ಹೇಳಿದ್ದಾರೆ, ಸಮಯವೇ ಜೀವನ. ಸಮಯವೇ ಜೀವನ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ, ಅಲ್ಲಿಂದ 65 ವರ್ಷ 70 ವರ್ಷದವರೆಗೆ ಲೆಕ್ಕ ಹಾಕಿ ಅಷ್ಟೇ. ಈ ಭೂಮಿ ಮೇಲೆ ನಿಮಗೆ ಅಷ್ಟೇ ಟೈಮ್ ಇರೋದು, ಫ್ರಮ್ ದಟ್ ಡೇ ಟು ದಿಸ್ ಡೇಟ್ ಅಂತ, ಅಲ್ಲಿಂದ ಇಲ್ಲಿಗೆ ಅಷ್ಟೇ. ಅಷ್ಟು ಟೈಮನ್ನು ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊತೀರಿ ಅದ್ರ ಮೇಲೆ ನಿಮ್ಮ ಸಾಧನೆ. ನೀವು ಕಳೆದ್ರೆ ಹೋಯ್ತದು. ಸಮಯವೇ ಜೀವನ ಅಂದರೆ, ಸಮಯ ಕಳೆದ್ರಿ ಅಂದರೆ ನಿಮ್ಮ ಜೀವನವೇ ಕಳೆದ್ರಿ ಅಂತ ಅರ್ಥ, ಬುದ್ಧ ಗುರುಗಳ ಪ್ರಕಾರ. ಹಾಗಾಗಿ ಸಮಯ ಹೆಂಗಿದ್ರೆ ಹೋಗುತ್ತೆ, ಅದನ್ನ ಬಳಸ್ಕೊಂಡು ಕಳಿಸಿ, ಯೂಸ್ ಮಾಡ್ಕೊಂಡು ಕಳಿಸಿ. ಅದನ್ನು ಹೆಂಗಿದ್ರೆ ಹೋಗುತ್ತೆ. ಸೊ ಇಷ್ಟನ್ನು ಹೇಳಿ ಇನ್ನೊಂದು ಲಾಸ್ಟ್ ಮಾತು ನಾನು ಹೇಳ್ತೀನಿ. ಬಾಬಾ ಸಾಹೇಬರ ಮಿಷನ್ನು, ಅವರ ಧ್ಯೇಯ,
ಅಥವಾ ಗೌತಮ ಬುದ್ಧರ ಧ್ಯೇಯ ಇದೆಲ್ಲವೂ ಸಕ್ಸಸ್ ಆಗಬೇಕು ನಿಮಗೆ ಅಂದರೆ, ಅಥವಾ ಅದು ಈಡೇರಬೇಕು ಅಂದರೆ ನೀವು ಒಂದು ನಾಲೆಡ್ಜ್ ಚೆನ್ನಾಗಿ ಓದೋದು, ಎರಡನೇದು ಬಾಬಾ ಸಾಹೇಬರಂತೆ ಬುದ್ಧರಂತೆ ತುಂಬ ಶೀಲವಂತರಾಗಿರೋದು. ಶೀಲವಂತರು. ಗೌತಮ ಬುದ್ಧರ ಪಂಚಶೀಲ ತತ್ವ ಹೇಳಿ ನೋಡೋಣ, ಏನು ಹೇಳುತ್ತೆ? ಪಂಚಶೀಲ ತತ್ವದಲ್ಲಿ ಏನೇನಿದೆ ಹೇಳಿ, ಏನೇನಿದೆ? ಗೊತ್ತಾ? ಪಂಚಶೀಲ ತತ್ವ ಏನು ಹೇಳುತ್ತೆ? ಸುಳ್ಳು ಹೇಳದಿರುವುದು ಅಂದ್ರೆ ಸತ್ಯವನ್ನೇ ಮಾತಾಡೋದು, ಕಳ್ಳತನ ಮಾಡದಿರುವುದು, ಮತ್ತು ಮದ್ಯ ಮಾದಕ ವಸ್ತುಗಳನ್ನು ಸೇವಿಸದಿರುವುದು, ಎಂಡ, ಸಾರಾಯಿ, ಬೀಡಿ, ಸಿಗರೇಟ್ ಇತರ ಮತ್ತು ಬರುವಂತ ವಸ್ತುಗಳನ್ನ ಸೇವಿಸದೇ ಇರೋದು, ಮತ್ತು ಅನೈತಿಕ ಸಂಬಂಧಗಳನ್ನ ಹೊಂದದೇ ಇರೋದು. ಅನೈತಿಕ ಸಂಬಂಧಗಳು ಗೊತ್ತಾಗುತ್ತಲ್ಲ, ಮತ್ತು ಯಾರನ್ನು ಹಿಂಸಿಸದಿರುವುದು. ಇವು ಪಂಚಶೀಲ ತತ್ವಗಳು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಾಚು ತಪ್ಪದೆ ಫಾಲೋ ಮಾಡಿದ್ರು, ಅದಕ್ಕೆ ಅವರು ದೊಡ್ಡವರಾದರು. ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬರ ಯಶಸ್ಸಿನ ಗುಟ್ಟು ಅರ್ಧ ನಾಲೆಡ್ಜ್, ಅರ್ಧ ಅವರ ಶೀಲ. ಅವ್ರು ಅದರಿಂದಲೇ ಸಕ್ಸಸ್ ಆಗಿದ್ದು. ನೀವು ಅವತ್ತಿನ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವು ಅವ್ರ ಜೊತೆ ಈ ವಿಚಾರದಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಶೀಲವಂತ, ಅಷ್ಟೊಂದು ಗುಣವಂತ. ಫಾರಿನಲ್ಲಿ ಇದ್ದಾಗಿಯೂ ಸಹಿತ ಅವರು ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ಸ್ ಮಾಡಿಲ್ಲ, ಯಾವುದೇ ದುರಭ್ಯಾಸಗಳನ್ನು ಅಂಟಿಸ್ಕೊಂಡಿಲ್ಲ. ಅಷ್ಟು ಅಪರಂಜಿ ಬಾಬಾ ಸಾಹೇಬ್. ಈಗ ನೀವು ಇದನ್ನ ಮಾಡೆಲ್ ಆಗಿ ತಗೋದು. ನಾನು ಹೇಳಿದೆ ಓದೋದ್ರಲ್ಲಿ ಅರ್ಧ ಓದಿ ಅಂತ. ಅವ್ರು 12 ಗಂಟೆ ಹೋದ್ರೆ ನೀವು ಅರ್ಧ ಓದಿ ಅಂತ. ಆದರೆ ಶೀಲದಲ್ಲಿ ಮಾತ್ರ 100% ಬಾಬಾ ಸಾಹೇಬನ್ನು ಫಾಲೋ ಮಾಡಬೇಕು. 100% 1% ರಾಜಿ ಮಾಡ್ಕೋಬಾರ್ದು. ತುಂಬಾ ಇಂಪಾರ್ಟೆಂಟ್ ಅದು. ನಿಮಗೆ ಇವತ್ತಿನ ಗ್ಲೋಬಲೈಸೇಷನ್ ಅಲ್ಲಿ ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಾದ್ರೆ ಒಂದು ಬಿಗ್ ಕಂಪ್ನಿ CEO ಆಗ್ತೀರಾ, ಒಂದು ದೊಡ್ಡ ನೀವೇ ಒಂದು ಫರ್ಮ್ನ ಎಸ್ಟಾಬ್ಲಿಷ್ ಮಾಡ್ತೀರಾ, ಅಥವಾ ದೊಡ್ಡ IAS ಅಧಿಕಾರಿ ಆಗ್ತೀರಾ, ಅದಕ್ಕೆಲ್ಲ ನಿಮ್ಮ ನಡವಳಿಕೆಗಳನ್ನ ಚೆಕ್ ಮಾಡ್ತಾರೆ. ಅಷ್ಟು ಸುಲಭ ಅಲ್ಲ. ನಿಮ್ಗೆ ಮೈ ತುಂಬ ಮಿಸ್ಟೇಕ್ಸ್ ಇದ್ರೆ ನೀವು ಸೆಲೆಕ್ಟ್ ಆಗಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ವ್ಯಕ್ತಿತ್ವನ ಪರಿಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಬಸವಣ್ಣ ಹೇಳ್ದಂಗೆ, ಪರಿಶುದ್ಧವಾಗಿ ಇಟ್ಕೊಂಡ್ರೆ ನೀವು ಉನ್ನತವಾದಂಥ ಹುದ್ದೆಗಳಿಗೆ ಹೋಗಿ ಸಾಧ್ಯ. ಅದಕ್ಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಯಾರು ಬಾಬಾ ಸಾಹೇಬ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಾ, ಆ ರೆಸ್ಪೆಕ್ಟ್ನ ನಿಮ್ಮ ನಡವಳಿಕೆಗಳಿಂದ ಕೊಡಬೇಕೇ ವಿನಃ ದೀಪ ಹಚ್ಚೋದ್ರಿಂದ, ಹೂ ಹಾಕೋದ್ರಿಂದ, ಮೆರವಣಿಗೆ ಮಾಡೋದ್ರಿಂದ ಅಲ್ಲ. ನನಗೆ ಗೊತ್ತಿರುವಂತೆ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡೋರು ಬೇರೆಯವರಲ್ಲ, ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಜಾಸ್ತಿ ಅವಮಾನ ಮಾಡೋರು. ಬೇರೆಯವರು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಕಸ ಹಾಕೋದು, ಅಥವಾ ಸಗಣಿ ಹಾಕೋದು, ಚಪ್ಪಲಿ ಹಾರ ಹಾಕೋದು, ಈ ಥರ ಮಾಡ್ತಾರೆ. ಅದು ದೊಡ್ಡ ಅವಮಾನ ಅಂತ ನಾನಂತೂ ಭಾವಿಸಲ್ಲ. ದೊಡ್ಡ ಅವಮಾನ ಯಾವುದು ಗೊತ್ತಾ? ದೊಡ್ಡ ಅವಮಾನ? ಅವರ ಜಯಂತಿಗಳಲ್ಲಿ ಕುಡಿದ್ಬಿಟ್ಟು ಕುಣಿತಿರಲ್ಲ, ಇದಕ್ಕಿಂತ ದೊಡ್ಡ ಅವಮಾನ ಯಾವುದು ಹೇಳಿ? ಯಾವುದು? ಅವರು ಸ್ಟ್ಯಾಚ್ಯೂಗೆ ಅವಮಾನ ಮಾಡ್ತಾ ಇದ್ದಾರೆ, ನೀವು ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದೀರಲ್ಲ, ಅವ್ರ ವ್ಯಕ್ತಿತ್ವಕ್ಕೆ. ಜೈ ಭೀಮ್ ಅಂತ ಹೇಳೋದು, ಕುಡಿದು ಕುಣಿಯೋದು. ಇಂಥ ನಾಚಿಕೆಗೆಟ್ಟ ಜನ ಇವರು ಅಂಬೇಡ್ಕರ್ ಅನುಯಾಯಿಗಳಂತ ಹೇಳ್ಕೊಳ್ಳೋರು ಹಿಂಗೆ ಜಗತ್ನಾದ್ಯಂತ ನಗ್ತಾರೆ. ಇಂಥವ್ರನ್ನ ನೋಡಿ ಇಂಥ ಮೂರ್ಖರನ್ನ ಇವರು ಶಿಷ್ಯರನ್ನಾಗಿ ಹೊಂದಿದ್ದಾರೆ ಅಂತ ಬಾಬಾ ಸಾಹೇಬ್. ಅದಕ್ಕೆ ನೀವು ಸ್ಟೂಡೆಂಟ್ಸ್ ಆದವರು ಈ ವಿಚಾರದಲ್ಲಿ ಮಾತ್ರ ಖಡಕ್ ಆಗಿರಿ. ಒಂದೇ ಒಂದು ದುರಭ್ಯಾಸನ ಅಂಟಿಸ್ಕೋಬಾರ್ದು ನೀವು. ನೀವು ನೋಡಿ, ನೀವು ಸರ್ಕಾರದ ಟಾಪ್ ಮೋಸ್ಟ್ ಪೊಸಿಷನ್ ಇರ್ತಾರೆ, ಅಥವಾ ಯಾವುದೋ ಬಿಗ್ ಕಂಪ್ನಿಗಳಲ್ಲೆಲ್ಲ ಮಾಸ್ಟರ್ಸ್ ಆಗಿರ್ತಾರಲ್ಲ, ಅವರೆಲ್ಲ ಅಷ್ಟು ಸುಲಭ ಅಲ್ಲ. ಅಂತ ದೊಡ್ಡ ಸಂಸ್ಥೆ ನಿಭಾಯಿಸಬೇಕಾದ್ರೆ ನಿಮಗೆ ಒಳ್ಳೆ ವ್ಯಕ್ತಿತ್ವ ಬೇಕಾಗುತ್ತೆ. ಗೌತಮ ಬುದ್ಧ ಏನ್ ಹೇಳ್ತಾರೆ ಗೊತ್ತಾ? ನಗರಗಳನ್ನ ರಕ್ಷಣೆ ಮಾಡಲಿಕ್ಕೆ ಹಿಂದೆ ರಾಜರು ಕೋಟೆಗಳನ್ನ ಕಟ್ಟುತ್ತಿದ್ರು. ಕೋಟೆ ಎಷ್ಟು ಗಟ್ಟಿಯಾಗಿರ್ತದೆ ಅಷ್ಟು ನಗರ ಸೇಫ್, ಯಾಕಂದ್ರೆ ಯಾರು ದಾಳಿ ಮಾಡೋಕ್ಕಾಗಲ್ಲ ಅಂತ. ಹಂಗೆ ಬುದ್ಧ ಹೇಳ್ತಾರೆ, ನೀವು ಕೂಡ ಈ ಶೀಲ ಅಂತಕ್ಕಂಥ ಕೋಟೆಯಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿ, ರಕ್ಷಿಸಿಕೊಳ್ಳಿ ಅಂತ ಧಮ್ಮಪದದಲ್ಲಿ ಹೇಳೋದವರು. ಶೀಲ ಅನ್ನೋದು ಒಂದು ಕೋಟೆ, ಪ್ರೊಟೆಕ್ಷನ್ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಲೈಫ್ಗೆ. ಅದು ದೊಡ್ಡ ಬೆಳಕು, ಅದು ಒಂದು ದೊಡ್ಡ ಕೋಟೆ ಅದು. ಈ ರೀತಿಯಲ್ಲಿ ಬಾಬಾ ಸಾಹೇಬರ ಅನುಯಾಯಿಗಳು ವ್ಯಕ್ತಿತ್ವನ, ಪರ್ಸನಾಲಿಟಿನ ಕಾಪಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಸಹಿತ ನೀವು ಆ ಥರ ದುರಭ್ಯಾಸಗಳಿಗೆ ಒಳಗಾಗ್ಬಾರ್ದು.
ಹಂಗೆ ದುರಭ್ಯಾಸಗಳಿಗೆ ಒಳಗಾಗಿದ್ದೀವಿ ಅಂದರೆ ನೀವು ಒಟ್ಟಾಗಿ ಹಾಸ್ಟೆಲ್ ಇರಬೇಡಿ, ನೀವು ಖಂಡಿತ ಇರಬೇಡಿ. ಮೋಸ, ಅದು ಮೋಸ. ಬಾಬಾ ಸಾಹೇಬ್ರ ಹೋರಾಟದ ಫಲವಾಗಿ ಈ ಎಲ್ಲ ಹಾಸ್ಟೆಲ್ಲು, ಸಮಾಜ ಕಲ್ಯಾಣ ಇಲಾಖೆ, ಇದೆಲ್ಲ ಈ ಫಂಡು ಅದೆಲ್ಲ ಅವರು ಸ್ಟ್ರಗಲ್ ಇಂದಾನೆ ಬರ್ತಾ ಇರೋದಂತ. ಅದನ್ನ ಪಡ್ಕೊಳ್ಳೋರು ಹೆಂಗಿರ್ಬೇಕು ನೀವು? ಸೊ ಲಾಸ್ಟ್ ಪಾಯಿಂಟ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಮಿಷನ್ ಅದು ನೆರವೇರ್ಬೇಕಂದ್ರೆ, ಒಂದು ನೀವು ಶ್ರದ್ಧೆಯಿಂದ 6 hours per day ಓದಬೇಕು. ಎರಡನೇದು ಅವರಂತೆ ನೈತಿಕತೆ, ಮೌಲ್ಯಯುತವಾದ ಜೀವನವನ್ನು ಮಾಡಬೇಕು. ಇದೆರಡು ಸಾಧ್ಯ ಆಗುತ್ತೆ ಇನ್ನೊಂದು ಕೆಲಸ ನೀವು ಮಾಡಿದ್ರೆ. ಇದೆರಡು ಸಾಧ್ಯ ಆಗುತ್ತೆ, ಇನ್ನೊಂದು ಕೆಲಸ ನೀವು ಮಾಡಬೇಕು. ಅದು ಯಾವುದಂದ್ರೆ, ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಫಾಲೋ ಮಾಡ್ತಾರೆ. ಗೊತ್ತಾ ನಿಮಗೆ? 1956 ಅಕ್ಟೋಬರ್ 14 ದಿವಸ ಅವರು ಬೌದ್ಧ ಧರ್ಮನ ಸ್ವೀಕರಿಸಿದರು. ಬೌದ್ಧ ಧರ್ಮನ ಸ್ವೀಕರಿಸಿ ನನ್ನನ್ನು ಫಾಲೋ ಮಾಡಿ ನೀವು ಅಂದರು. ನನ್ನ ಜೀವನವೇ ನಿಮಗೆ ನನ್ನ ಸಂದೇಶ. ಮತ್ತು ಬೌದ್ಧ ಧರ್ಮನ ನೀವು ಬೆಳೆಸೋದಿದೆಯಲ್ಲ, ಅದು ಮನುಕುಲದ ಸೇವೆ, ಮಾನವ ಕುಲದ ಸೇವೆ ಅದು. ಮತ್ತು ದೇಶ ಇದೆಯಲ್ಲ, ನೀವು ಆ ಬುದ್ಧರ ಕಾಲದಲ್ಲಿ, ಅಶೋಕ ಮೌರ್ಯ ಸಾಮ್ರಾಜ್ಯ ಕಾಲದಲ್ಲಿ ಭಾರತ ಹೆಂಗಿತ್ತು ಇಮ್ಯಾಜಿನ್ ಮಾಡಿದ್ವಿ? ಹೆಂಗಿತ್ತಂದ್ರೆ ಈ ವರ್ಲ್ಡಲ್ಲಿ ಶೈನ್ ಆಗ್ತಾ ಇತ್ತು. ಹಂಗೆ ಇದು ದೇಶ ಸೇವೆ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ದೇಶ ಸೇವೆ ಇದು, ನನ್ನನ್ನು ಫಾಲೋ ಮಾಡಿ ಅಂತ ಹೇಳಿದ್ರು. ಹೇಳಿ, ನಿಮ್ಗೆ ಈಗ ನೀವೆಲ್ಲ ಇಷ್ಟೊಂದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಿರಲ್ಲ, ಯಾರಾದರೂ ತ್ರಿಸರಣ ಪಂಚಶೀಲನ ಪಾಲಿ ಭಾಷೆಯಲ್ಲಿ ನೋಡ್ಕೊಳ್ದೆ ನಾನು ಹೇಳ್ತೀನಿ ಅನ್ನೋರು ಬನ್ನಿ ಇಲ್ಲಿ. ನೋಡ್ಕೊಳ್ದೆ ನಾನು ಹೇಳ್ತೀನಿ. ಈಗ 70 ವರ್ಷ ಆಗ್ತಾ ಇದೆ ಬಾಬಾ ಸಾಹೇಬ್ ಬೌದ್ಧ ಧರ್ಮ ಸ್ವೀಕರಿಸಿ. ಈಗ ಅಕ್ಟೋಬರ್ 26 ಬಂದರೆ 70, ಅಕ್ಟೋಬರ್ 14 ಬಂದರೆ 70 ವರ್ಷ ಆಗುತ್ತೆ. ಇನ್ನೂ ನಿಮಗೆ ತ್ರಿಸರಣ ಗೊತ್ತಿಲ್ಲ, ಪಂಚಶೀಲ ಗೊತ್ತಿಲ್ಲ. ಎಂಥ ಮಹಾನ್ ಶಿಷ್ಯರನ್ನ ಬಾಬಾ ಸಾಹೇಬರು ಪಡೆದಿದ್ದಾರೆ ನೋಡಿ, ಎಂಥ ಮಹಾನ್ ಶಿಷ್ಯರನ್ನ ಪಡೆದಿದ್ದಾರೆ. ಇದು ನಿಮ್ಮೊಂದು ಹಾಸ್ಟೆಲ್ ಕಥೆ ಅಲ್ಲ ಸ್ನೇಹಿತರೆ, ಎಲ್ಲ ಹಾಸ್ಟೆಲ್ಗಳ ಕಥೆ ಹಿಂಗೆ ಆಗಿದೆ. ಈ ಸಮಾಜ ಸುಮ್ಮನೆ ಹಿಂದುಳಿದಿಲ್ಲ. ಇವ್ರಿಗೆ ಈ ಥರ ರೋಗ ಬಡ್ದಿರೋದ್ರಿಂದ ಹಿಂದುಳಿದಿರೋದು. ಇವರು ತಮ್ಮ ಡ್ಯೂಟಿಯನ್ನು ನ್ಯಾಯವಾಗಿ ಮಾಡದಿರೋದ್ರಿಂದ ಹಿಂದುಳಿದಿರೋದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಬಾಬಾ ಸಾಹೇಬರ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕನ ಪರ್ಚೇಸ್ ಮಾಡಿ. ಎಲ್ಲರೂ ಕೂಡ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದನ್ನು ನೀವು ಡೈಲಿ 3 ಪೇಜ್ ಓದ್ಬೇಕು. ಅದನ್ನು ನೀವು 1 ವರ್ಷ ಪೂರ ಓದ್ ನೋಡ್ರಿ, ನಿಮ್ಮ ಜೀವನ ಎಷ್ಟು ಚೆನ್ನಾಗಿ ಬದಲಾಗುತ್ತೆ. ನೀವು ಸುಮ್ಮನೆ ಚೆಕ್ ಮಾಡಿ. ನಿಮಗೆ ಶೀಲನ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ನೀವೇ ಆಟೋಮೆಟಿಕಾಗಿ ಫಾಲೋ ಮಾಡ್ತೀರಿ. ಓದ್ಬೇಕಂತ ನಾನು ಯಾರು 6 ಗಂಟೆ ಹೇಳ್ಬೇಕಾದ್ರೆ ನೀವೇ ಪ್ರಾಮಾಣಿಕವಾಗಿ 8-10 ಗಂಟೆ ಓದ್ತೀರ. ಆ ಥರ ನಿಮಗೆ ಒಂದು ಡಿಸಿಪ್ಲಿನ್ ಬರ್ತದೆ. ಡಿಸಿಪ್ಲಿನ್ ಬುದ್ಧ ಮತ್ತು ಆತನ ಧಮ್ಮ ನಿಮ್ಮ ಹತ್ರ ಇರಬೇಕಾದ್ರು. ನೀವು ಶ್ರದ್ಧೆಯಿಂದ ಓದಬೇಕು. ನಮ್ಮೆಲ್ಲರ ಬದುಕು ಬದಲಾದದ್ದು ಅದನ್ನು ಓದೋದ ಮೇಲೇನೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಡಿಸಿಪ್ಲಿನ್, ಆ ಒಂದು ಶ್ರದ್ಧೆ, ಆ ಎಚ್ಚರ, ಜಾಗೃತಿ ಬಂದಿದ್ದೇನೆ ಅಂತ ಒಂದು ಕುಕೃತಿಗಳನ್ನು ಓದದ ಮೇಲೆ, ಬಸವಣ್ಣವರ ವಚನಗಳನ್ನ ಓದದ ಮೇಲೆ ಗೊತ್ತೈತಲ್ಲ. ಹಾಗಾಗಿ ನೀವು ಕೂಡ ಆ ಥರ ಮಾಡಬೇಕು. ನೀವು ಮಾಡಿ ನೋಡಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. 1 ವರ್ಷ ಆದ್ಮೇಲೆ ನೀವು ಹಿಂದೆ ತಿರುಗಿ ನೋಡಿ, ನಿಮ್ಮ ಜೀವನ ಎಷ್ಟು ನಿಮ್ಮ ಮ್ಯಾಜಿಕ್ ನಡೆದೋಗಿರುತ್ತೆ. ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಪವಾಡ ನಡೆದಿರುತ್ತೆ. ಅಷ್ಟು ಚಂದಾದ ನಿಮಗೆ ಆ ಒಂದು ನೈತಿಕತೆಯನ್ನು, ಮೊರಾಲಿಟಿಯನ್ನು ಆ ಪುಸ್ತಕ ಕಲಿಸುತ್ತೆ. ನಿಮಗೆ ಬೇರೆ ಧರ್ಮಗಳ ಥರ ನಿಮ್ಗೆ ದ್ವೇಷ, ಅಸೂಯೆ ಅದೆಲ್ಲ ತುಂಬಲ್ಲ. ಹಂಗೆಲ್ಲ ತುಂಬಲ್ಲ. ಹೋಗು ಅವ್ರ ಜೊತೆ ಯುದ್ಧ ಮಾಡು, ಇವ್ರ ಜೊತೆ ಯುದ್ಧ ಮಾಡು, ಹಂಗೆಲ್ಲ ಪ್ರಚೋದಿಸಲ್ಲ. ಬುದ್ಧರ ವಿಚಾರಗಳು ಹಂಗೆಲ್ಲ ಪ್ರಚೋದಿಸೋದು ಉಂಟೆ. ಸೊ ನಿಮ್ಮನ್ನು ನೀವು ಇಂಪ್ರೂವ್ ಮಾಡೋದಕ್ಕೆ ಏನೇನು ಬೇಕು ಅದನ್ನು ಹೇಳ್ಕೊಡುತ್ತೆ. ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಬೆಸ್ಟ್ ಮೋಟಿವೇಟರ್. ಅದು ಬುದ್ಧ ಅಂಡ್ ಧಮ್ಮ ಪುಸ್ತಕ. ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮಗೆ ತುಂಬ ತಾಕತ್ತು ಬೇಕು. ಅದಕ್ಕೆ ಅದು ಸುಲಭ ಅಲ್ಲ. ಏಕೆಂದರೆ ಬಾಬಾ ಸಾಹೇಬರು 56ನೇ ಇಸ್ವಿಲಿ ಬರೆದಿರೋದು. ಅವರು ತುಂಬ ಮಾಗಿದ ಸ್ಟೇಜಲ್ಲಿ ಬರೆದಿರೋದು. ಮೊದಲೇ ಬುದ್ಧಿವಂತ ವ್ಯಕ್ತಿ ಅವರು. ಬಾಬಾ ಸಾಹೇಬ್ 25 ವರ್ಷಕ್ಕೇನೆ ಬುದ್ಧಿವಂತ. ಇನ್ನು 56ನೇ ವರ್ಷ ಅಂದಾಗ ಅವ್ರಿಗೆ ಎಷ್ಟು ಮೆಚುರಿಟಿ ಇದೆ. ಆ ಮೆಚುರಿಟಿ ಬರೆದಿರೋ ಪುಸ್ತಕನ ನೀವು ಯಕಶ್ಚಿತ್ BA MA ಹುಡುಗರು ಓದಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬ ಎಫರ್ಟ್ ಹಾಕ್ಬೇಕಾಗುತ್ತೆ. ಬಟ್ ಟ್ರೈ ಮಾಡಿ, ಹಾಗೆ ಆಗುತ್ತೆ. ಯಾಕಾಗಲ್ಲ? ಟ್ರೈ ಮಾಡಿ. ಸೊ ಈ ರೀತಿ ಮಾಡಿದ್ರೆ ನೋಡಿ, ನೀವು 25ನೇ ವರ್ಷ ಬರೋಷ್ಟರೊಳಗಡೆ ನೀವು ಖಂಡಿತವಾಗ್ಲೂ ಒಂದು ಅಚೀವ್ಮೆಂಟ್ ಮಾಡಿರ್ತೀರಿ. ಡೆಫಿನೆಟ್ ಮಾಡಿರ್ತೀರಿ 25 ಇಯರ್ಸ್ಗೆ. ಸೊ ಇದನ್ನು ಮಾಡಿ ಅಂತ ಹೇಳ್ತಾ, ನೀವು ಡಿಗ್ರಿ ಓದ್ತಾ ಇದ್ದೀರಾ. ನಾನು ಎಲ್ಲರೂ ನೀವು IAS KS ಆಗಬೇಕು ಅಂತ ಹೇಳಲ್ಲ.
ಎಲ್ಲರೂ ಒಂದೇ ಥರ ಇರಲ್ಲ. ಇವತ್ತಿನ ಗ್ಲೋಬಲೈಸೇಷನಲ್ಲಿ ಬಿಸ್ನೆಸ್ ಮಾಡೋದು ಕೂಡ ನಾಲೆಡ್ಜ್. ಬಿಸ್ನೆಸ್ ದೊಡ್ಡ ಸೆಕ್ಟರ್, ದೊಡ್ಡ ಸೆಕ್ಟರ್ ಇವತ್ತು. ನಿಮಗೆ 92ನೇ ಇಸ್ವಿನಲ್ಲೇ ಶುರುವಾಯಿತು LPG. 92ನೇ ಇಸ್ವಿನಲ್ಲಿ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಕರೆಕ್ಟಾ? 92ರಲ್ಲಿ ಶುರುವಾಯಿತು. ಈಗ ಹೆಚ್ಚು ಕಡಿಮೆ ನಿಮಗೆ 35 ವರ್ಷ ಆಗೋಗಿದೆ. 34-35 ವರ್ಷ ಆಗೋಗಿದೆ. 35 ವರ್ಷ ಆಗಿದೆಯಲ್ಲ. ನೀವು ಅಂಬೇಡ್ಕರ್ ಅನುಯಾಯಿಗಳು ಒಬ್ಬನ ಅಂಬಾನಿ ಥರದ ಒಬ್ಬ ಉದ್ಯಮಿನ ಸೃಷ್ಟಿ ಮಾಡೋಕ್ಕಾಗಿದೆ ದೇಶದಲ್ಲಿ? ಆಗಿದೆಯಾ? ಮತ್ತೆ ಏನು ಸಾಮರ್ಥ್ಯ ಇದೆ ನಿಮಗೆ, ಏನು ಕೆಪಾಸಿಟಿ ಇದೆ ನಿಮಗೆ ಅಂತ ಆಗ್ಲಿ ಯಾರ ಕೇಳಲ್ವಾ ಅದನ್ನು? ಇಷ್ಟು ಬಿಗ್ ಹ್ಯೂಮನ್ ರಿಸೋರ್ಸ್ ಇದೆ ರೀ. ಅಮೆರಿಕದ ಪಾಪ್ಯುಲೇಷನ್ ಗಿಂತ ಎಷ್ಟು ಜನ ಇದ್ದಾರೆ ಅಂಬೇಡ್ಕರ್ ಫಾಲೋವರ್ಸ್ ದೇಶದಲ್ಲಿ, ಅವ್ರಿಗಿಂತ ಹೆಚ್ಚು. ಅಷ್ಟು ಜನರನ್ನ ಮಾರ್ಕೆಟ್ ಮಾಡ್ಕೊಳ್ಳುವಂಥ ಉದ್ಯಮಶೀಲತೆ, ಆ ಸ್ಕಿಲ್ ನಿಮಗೆ ಇಲ್ಲ ಅಂದರೆ ಏನು ಮಾಡ್ತಾ ಹಂಗಂದ್ರೆ ಏನು ಅಚೀವ್ಮೆಂಟ್ ಏನು ಮಾಡೋದಂಗಾದ್ರೆ? ನಿಮ್ಮ ಸುತ್ತಲೂ ಇಷ್ಟು ದೊಡ್ಡ ಹ್ಯೂಮನ್ ರಿಸೋರ್ಸ್, ಅದನ್ನು ಬಳಸ್ಕೊಳ್ಬೇಕು, ಅದನ್ನು ಮಾರ್ಕೆಟಿಂಗ್ ಮಾಡ್ಕೊಳ್ಳೋ ಸ್ಕಿಲ್, ಅದನ್ನು ಕಲಿಬೇಕು. ನಾನು ಹೇಳ್ತೀನಿ, ಎಲ್ಲರೂ ಒಂದೇ ಥರ ಇರಲ್ಲ. ನಿಮ್ಮಲ್ಲಿ ಆ ಫೀಲ್ಡ್, ಆ ಸ್ಕಿಲ್ ಯಾರಿಗಿದೆ ಅವರು ಆ ಫೀಲ್ಡಲ್ಲಿ ಬೆಳೀರಿ, ಉದ್ಯಮಶೀಲತೆಗೆ ಬನ್ನಿ, ತರಬೇತಿ ತಗೊಳ್ಳಿ. ಅದಕ್ಕೆ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಇದೆ, ಹೋಗಿ ಅಲ್ಲಿ 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ತಗೊಳ್ಳಿ, ಬಿಸ್ನೆಸ್ ಫೀಲ್ಡ್ಗೆ ಬನ್ನಿ. ನಿಮಗೆ ನಿಮಗೆ ಆ ಥರದೊಂದು ರೈಟಿಂಗ್ಸ್, ನೀವು ಪತ್ರಕರ್ತರ, ಸೊ ಆ ಮಾಧ್ಯಮದ ಫೀಲ್ಡಲ್ಲಿ ಬೆಳೀರಿ. ಯಾರು ಬೇಡ ಅಂತಾರೆ? ಸೊ ಯಾರು ಚೆನ್ನಾಗಿ ಪುಸ್ತಕ ಉಳ್ಕೊಳ್ತಾರೆ, ಕೂತ್ಕೊಂಡು ಸ್ಟಡಿ ಮಾಡೋಕ್ಕೆ ಗೊತ್ತು, ಅವ್ರು ಬನ್ನಿ. ನಿಮಗೆ ಕಾರ್ಯಾಂಗ ಅಂತ ಹೇಳ್ತೀವಲ್ಲ, ಎಕ್ಸಿಕ್ಯೂಟಿವ್ ಬನ್ನಿ, ಆಫೀಸರ್ಸ್ ಆಗಿ. ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇರೋರು ಶಾಸಕಾಂಗದಲ್ಲಿ ಹೋಗಿ ಬೆಳೀರಿ, ಲೀಡರ್ಶಿಪ್ ತಗೊಳ್ಳಿ. ಹಿಂಗೆ ಎಲ್ಲ ಫೀಲ್ಡಲ್ಲೂ ನೀವು ಬರಬೇಕು. ಆಮೇಲೆ ನೀವೆಲ್ಲ ಡಿಗ್ರಿ ಮಾಡ್ತಾ ಇದ್ದೀರಲ್ಲ, ನೀವು ಮಾಸ್ಟರ್ ಡಿಗ್ರಿ ಮಾಡಲೇಬೇಕು ಅನ್ನೋದಾದ್ರೆ ಕೇಳಿ, ಇಲ್ಲೆಲ್ಲೂ ಮಾಡಬೇಡಿ. ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಫಾರಿನಲ್ಲಿ ಹೋಗಿ ಮಾಡಿ, ಇಲ್ಲ ಸೆಂಟ್ರಲ್ ಯೂನಿವರ್ಸಿಟಿಲಿ ಮಾಡಿ. ಆದರೆ ಚಾಲೆಂಜ್ ತಗೊಳ್ಳಿ, ಯಾಕೆ ಗೊತ್ತಾ? ನೀವು ಬಾಬಾ ಸಾಹೇಬ್ ಫಾರಿನಲ್ಲಿ ಓದೋದ್ರೆ ನಾವು ಓದಬೇಕಂತ ಅನಿಸ್ಬೇಕಲ್ಲ. ನಿಮಗೆ ಸರ್ಕಾರದಿಂದ ಫಂಡ್ ಕೊಡ್ತಾರೆ, 40 ಲಕ್ಷವರೆಗೂ ನಿಮ್ಗೆ ಸಹಾಯ ಮಾಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದೊಂದು ಅದ್ಭುತವಾದ ಸ್ಕೀಮ್ ಇದೆ, ಪ್ರಬುದ್ಧ ಅಂತ. ನಿಮ್ಗೆ ಸಹಾಯ ಮಾಡ್ತಾರೆ. ನೀವು ಮಾಸ್ಟರ್ ಡಿಗ್ರಿನ ಫಾರಿನಲ್ಲಿ ಹೋಗಿ ಮಾಡಿ. ಫಾರಿನಲ್ಲಿ ಮಾಡಬೇಕಾದ್ರೆ ನಿಮಗೆ ಇಂಗ್ಲೀಷ್ ಬೇಕಾಗುತ್ತೆ, ಅದರದ್ದೇ ಅದಕ್ಕೆ ಎಕ್ಸಾಮ್ಸ್ ಪಾಸ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ತರೋ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಯಾಕಾಗಲ್ಲ ಮಾಡಿ ಅಂತ. ಈ ರೀತಿ ದೊಡ್ಡ ಯೋಜನೆ ಹಾಕೊಳ್ಳಿ, ದೊಡ್ಡ ರೀತಿಯಲ್ಲಿ ಸಿದ್ಧತೆ ಮಾಡಿ, ಬಾಬಾ ಸಾಹೇಬ್ರ ಮಿಷನ್ನ ಫುಲ್ಫಿಲ್ ಮಾಡಿ. ಇಷ್ಟೇ ಮಾಡಬೇಕಾಗಿರೋದು ನಾವು, ಇನ್ನೇನಿಲ್ಲ. ಇಷ್ಟು ಸಾಕು ಅಂತ ಅನಿಸುತ್ತೆ, ಸಾಕಲ್ವಾ? ಆಮೇಲೆ ನೀವೇನು ಪ್ರಶ್ನೆಗಳು ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ. ಸೊ ಬಾಬಾ ಸಾಹೇಬ್ರ ಮಿಷನ್ ಅದು 75 ವರ್ಷ ಆದರೂ ಕೂಡ, ಸಂವಿಧಾನ ಬಂದು 75 ವರ್ಷ ಇನ್ನೂ ಬಾಕಿ ಇದೆ. ಇದನ್ನ ಫುಲ್ಫಿಲ್ ಮಾಡೋ ವಿಚಾರದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಸೋತಿದ್ದಾರೆ. ಈಗ ಅದನ್ನ ಫುಲ್ಫಿಲ್ ಮಾಡುವಂತ ಟೈಮ್ ಬಂದಿದೆ. ನೀವು ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ, ನೀವು ಬಾಬಾ ಸಾಹೇಬ್ರಂತೆ ಆ ರೂಲಿಂಗ್ ಕ್ಲಾಸ್, ಆ ಪವರ್ ಸೆಂಟರ್ಸ್ ಅಂತೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ, ಉದ್ಯಮ, ಆ ಪವರ್ ಸೆಂಟರ್ಸ್ ಅಲ್ಲಿ ನೀವು ದೊಡ್ಡ ಪೊಸಿಷನ್ಗೆ ಹೋದಾಗ ಅದು ನೆರವೇರಿತು ಅಂತ ಅದರ ಅರ್ಥ. ಅಷ್ಟು ಮಾಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನಗೆ ನಿಮ್ಮ ಶೋಭಲತಾ ಅವರು ಎಷ್ಟು ಎಫರ್ಟ್ ಹಾಕಿದ್ರೆ ಇವತ್ತು ನನ್ನ ಕರೆಯೋಕ್ಕೆ. ನಾನು ಅವರ ಬೇಡಿಕೆಗೆ ಒಪ್ಕೊಂಡೆ ಬಂದಿದ್ದೀನಿ. ಆ್ಯಕ್ಚುಲಿ ಅವರು ಅಷ್ಟು ರಿಕ್ವೆಸ್ಟ್ ಮಾಡಿದ್ರು, ನೀವು ಬನ್ನಿ. ಅವರು ತುಂಬ ಒತ್ತಾಯ ಮಾಡಿದ್ರು, ಆಯಿತಾ. ನನಗೆ ಆ್ಯಕ್ಚುಲಿ ಸಂಜೆ 5ರಿಂದ 7ವರೆಗೆ ಕ್ಲಾಸ್ ಇರುತ್ತೆ ಸಂಜೆ ಹೊತ್ತು. ನನ್ನ ಮಿಸ್ ಮಾಡೋಕ್ಕಾಗಲ್ಲ. ಸಂಜೆ ಕ್ಲಾಸ್ನ ಹುಡುಗರಿಗೆ ರಿಕ್ವೆಸ್ಟ್ ಮಾಡಿ ಬೆಳಗ್ಗೆನೇ ತಗೊಂಡು ನಾನು 7ವರೆಯಿಂದ 10ಕ್ಕೆ ಮುಗಿಸಿ ಈಗ ಬಿಡು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಜೊತೆ ದಲಿತ ಸಾಹಿತ್ಯ ಪರಿಷತ್ತವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು, ಆಮೇಲೆ ನಿಮ್ಮ ಸಹಾಯಕ ನಿರ್ದೇಶಕರು ಮನುಕುಮಾರ್ ಗೌಡರು ಅವ್ರಿಗೆ ನಿಮ್ಮ ತುಂಬ ಕನ್ಸರ್ನ್ ಇದೆ, ನಾನು ಗಮನಿಸಿದ್ದೀನಿ. ನಮ್ಮಲ್ಲಿ ಮೈಸೂರಲ್ಲೊಬ್ಬರು ರಂಗೇಗೌಡರು ಅಂತಿದ್ದಾರೆ, ಅವರು ಅಷ್ಟೇ ಏನಾದರೂ ಮಾಡಬೇಕು ವಿದ್ಯಾರ್ಥಿಗಳು. ಇವು ಬರೀ ಊಟದ ಕೇಂದ್ರ ಆಗಬಾರ್ದು ಅಂತ ಅವ್ರು ಕಳಕಳಿ. ಬರೀ ಊಟದ ಕೇಂದ್ರ ಆದರೆ ಏನು ಪ್ರಯೋಜನ ಇಲ್ಲ, ಅಲ್ಲಿ ಸ್ಟಡೀಸ್ ಆಗಬೇಕು ಅಂತ ತುಂಬಾ ಕಳಕಳಿ. ಆಮೇಲೆ ಅವರು ಕೂಡ KS ಎಲ್ಲ ಪಾಸ್ ಮಾಡಿದ್ದಾರೆ. ಅವರಿಂದ ಮಾರ್ಗದರ್ಶನ ತಗೊಳ್ಳಿ. ನಿಮ್ಮೆಲ್ಲರಿಗೂ ಶುಭವಾಗಲಿ.
ಮತ್ತು ಏನೇ ಮಾತಾಡಬೇಕಾದ್ರೆ ನೀವು ವೈಯಕ್ತಿಕವಾಗಿ ನನಗೆ ಫೋನ್ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನಿಮಗೆ ಗೈಡೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈ ಕಾರ್ಯಕ್ರಮದ ಸಂಘಟಕರೆಲ್ಲರೂ ಮತ್ತೊಮ್ಮೆ ಅಭಿನಂದನೆಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.